ರಾಜಮಾರ್ತಾಂಡ ರಾಜಗಂಭೀರ ಕುಲುಕುಲ ತಿಲಕ ಗಾಂಧಾರಿಯ ಗರ್ಭ ಸಂಜಾತ ಕ್ಷಲರಂಕ ಮಲ್ಲ ಸಮರದೋ ಸಿಂಹ ಗದಾಯುದ್ಧ ಪ್ರವೀಣ ಚಂದ್ರಕುಲ ಚಕ್ರೇಶ್ವರ ಹಸ್ತಿನಾವತಿಪುರದ ರಸು ಶ್ರೀ 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 ಸುಯೋಧನ ಸಾರ್ವಭೌಮ ಬಹುಪರಾಕ್ ಬಹುಪರಾಕ್ ಬಹುಪರಾಕ್. ಮಹಾಮಾಯಾವಿಯಾದ ಕೃಷ್ಣನು ಪಾಂಡವನ ರಾಯಭಾರಿಯಾಗಿ ಸಂಧಾನಕ್ಕೆ ಬರುವನು. ಅವನ ಮರಳು ಮಾತುಗಳಿಗೆ ಯಾರೂ ಮರಳಾಗಬೇಡಿರಿ, ಇದೆನ್ನ ಎಚ್ಚರಿಕೆ. ಶ್ರೀಮದಕಣ್ಣ ಮಂಡಲಾಧೀಶ ಪ್ರಕಾಂಡ ಪ್ರಣಮಿತ ಪಾದಾರವಿಂದ ಗೋವಿಂದ ಯದುಕುಲದಾರ ಭೂರಿ ಪ್ರಭಾವ ರಾಕಾ ಸುಧಾಕರ ದುಷ್ಟಪ್ರಾಣ ಧರ್ವೀಕರ ಪೂರ್ಣಾನಂದ ಸ್ವರೂಪ ಪೂರ್ಣಾವತಾರ ವಾಸುದೇವ ಕೇಶವ ಬಹುಪರಾತ್ ವಾಸುದೇವ ಕೇಶವ ಬಹುಪರಾತ್. ಗೌರವ ಸಭಾಸದರಿಗೆ ನನ್ನ ಅಭಿವಾದಗಳು. ಮಾತೆ ಸತ್ಯವತಿ ಪೌತ್ರ ಧೃತರಾಷ್ಟ್ರರಾಜೇಂದ್ರರಿಗೆ ವರಸುತಗಾಂಗೇಯಂ ಗಂಡು ಮಾರ್ತಾಂಡ ಭೀಷ್ಮರಿಗೆ ಧನುರ್ನಿಗಮ ಪಾರಾವಾರಂ ಪಾರೀಣಾಂ ಕುಂಭ ಸಂಭವ ಗುರು ದ್ರೋಣರಿಗೆ ಭಾನುತೇಜ ಪ್ರಕಾಶ ಪ್ರಸ್ಫುರಿತ ಸಹಜ ಕುಂಡಲಧಾರಿ ಧಾನ ಕರ್ಣನಿಗೆ ರಣಸಾರ್ಥೂಲರಾದ ಅಶ್ವತ್ಥಾಮ ಆಚಾರ್ಯ ಕೃಪರಿಗೆ ಸಕಲ ಶಾಸ್ತ್ರ ನೀತಿ ಕೋವಿದರಾದ ವಿದುರ ವಿಕರ್ಣರಿಗೆ ಪ್ರಣಾಮಗಳೆಂದು ಬಹುವಿಧದಿ ಪೇಳಿದರು ಪಾಂಡವರು ನಮ್ರ ಭಾವದಿಂದ ಈ ರೀತಿ ಪರಿಪರಿವಿಧವಾಗಿ ತಮಗೆ ಪ್ರಣಾಮಗಳನ್ನು ಗೈದು ಪಾಂಡವರು ನನ್ನನ್ನು ಇಲ್ಲಿಗೆ ಕಳುಹಿಸಿದರು. जय हो कुरुकुलल नाम जय हो
ಜಯ ಹೋ ಜಯ ಹೋ ವೀರ ವಿಜಯ ವಿಕ್ರಮ ಜಯ 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 ಗುರು ರಾಜೇಂದ್ರ ಜಯ 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 ಗುರು ರಾಜೇಂದ್ರ ಜಯ 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 ವೀರ ವರೇಂದ್ರ ಜಯ 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 ವೀರ ವರೇಂದ್ರ ಜಯ 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 ಗುರು ರಾಜೇಂದ್ರ ಜಯ 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 ಗುರು ರಾಜೇಂದ್ರ ಅಪರಾವತಾರ ಛಲದಂಕ ಮಲ್ಲ ಹಠದ ಚಿತ್ತಾರ ಅಪ್ರತಿಮ ಮಲ್ಲ ಅಪರಾವತಾರ ಛಲದಂಕ ಮಲ್ಲ ಹಠದ ಚಿತ್ತಾರ ಅಪ್ರತಿಮ ಮಲ್ಲ ಗುರು ಸಾರ್ವಭೌಮ ಗುರು ಲೋಕಕ್ಕೆಲ್ಲ ಗುರು ಸಾರ್ವಭೌಮ ಗುರು ಲೋಕಕ್ಕೆಲ್ಲ ದಿಟವಿದು ಇದು ಸಟಿಯಲ್ಲ ದಿಟವಿದು ಇದು ಸಟಿಯಲ್ಲ ಜಯ 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 ಗುರು ರಾಜೇಂದ್ರ ಜಯ 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 ಗುರು ರಾಜೇಂದ್ರ ಜಯ 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 ವೀರ ವರೇಂದ್ರ ಜಯ 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 ವೀರ ವರೇಂದ್ರ ಜಯ 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 ಗುರು ರಾಜೇಂದ್ರ ಅಪರಾವತಾರ ಛಲದಂಕ ಮಲ್ಲ ಹಠದ ಚಿತ್ತಾರ ಅಪ್ರತಿಮ ಮಲ್ಲ ಅಪರಾವತಾರ ಛಲದಂಕ ಮಲ್ಲ ಹಠದ ಚಿತ್ತಾರ ಅಪ್ರತಿಮ ಮಲ್ಲ ಗುರು ಸಾರ್ವಭೌಮ ಗುರು ಲೋಕಕ್ಕೆಲ್ಲ ಗುರು ಸಾರ್ವಭೌಮ ಗುರು ಲೋಕಕ್ಕೆಲ್ಲ ದಿಟವಿದು ಇದು ಸಟಿಯಲ್ಲ ದಿಟವಿದು ಇದು ಸಟಿಯಲ್ಲ ಜಯ 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 ಗುರು ರಾಜೇಂದ್ರ ಜಯ 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 ಗುರು ರಾಜೇಂದ್ರ ಪರಮ ಪೂಜ್ಯರಾದ ಆಚಾರ್ಯರೇ, ವೃದ್ಧರೇ, ಕೌರವ ಪಕ್ಷಿಯರೇ, ಈ ದಿನ ನಾನು ಪಾಂಡವರ ರಾಯಭಾರಿಯಾಗಿ ಬಂದಿದ್ದೇನೆ. ಅವರು ಕಳಿಸಿರುವ ಸಂದೇಶವನ್ನು ನಿಮ್ಮ ಮುಂದಿಡುವುದು ನನ್ನ ಅಭಿಮತ. ಕುರುಪಾಂಡವರ ಭವಿಷ್ಯ ಕಾರ್ಯ ವ್ಯವಸ್ಥೆಯು ಈಗ ನಿರ್ಣಯಿಸಲ್ಪಡಬೇಕಾಗಿರುವುದರಿಂದ ನಾನು ನಿಮ್ಮ ಮುಂದಿಡುವ ಪ್ರಶ್ನೆಗಳನ್ನು ನೀವು ಅನುಗ್ರಹಿಸಿ ಗಮನಿಸಬೇಕಾಗಿ ಬೇಡುತ್ತೇನೆ. ಈ ವಿಷಯದಲ್ಲಿ ನೀವು ಉಪೇಕ್ಷೆ, ಪಕ್ಷಪಾತ, ಅಸಂಬದ್ಧ ಪ್ರಲಾಪ, ಆತುರ ಮುಂತಾದ ಭಾವನೆಗಳನ್ನು ತ್ಯಜಿಸಿ ತೀರ್ಪು ಕೊಡಬೇಕಾಗಿದೆ. ಈ ರೀತಿ ಮಾಡದಿದ್ದರೆ ಮುಂದೆ ಆಗಬಹುದಾದ ಅನರ್ಥಗಳಿಗೆಲ್ಲ ನೀವೇ ಕಾರಣರಾಗುವುದು. ಈಗ ನಿಮ್ಮ ಮುಂದಿರುವ ಪ್ರಶ್ನೆಯು ಸಮಗ್ರ ಭಾರತದ ಕ್ಷತ್ರಿಯ ರಾಜರ ಅಸ್ತಿತ್ವ ನಾಸ್ತಿತ್ವಗಳನ್ನು ನಿರ್ಧರಿಸುವಂತೆಂಬುದನ್ನು ತಿಳಿಯಿರಿ. ಪವಿತ್ರವಾದ ಈ ಭಾರತ ಭೂಮಿಯನ್ನು
ಶಾಂತಿಯ ಅಮೃತಧಾರೆಯಿಂದ ಅಭಿಷೇಕ ಮಾಡುವರು, ಇಲ್ಲವೇ ಭಯಂಕರವಾದ ರಕ್ತಧಾರೆಯಿಂದ ಆ ಮಾತೃಮೂರ್ತಿಯನ್ನು ತೋಯಿಸುವರು? ಈ ಎರಡರಲ್ಲಿ ಒಂದು ಪ್ರಶ್ನೆಯು ಈ ದಿನ ಇಲ್ಲಿ ನಿರ್ಣಯವಾಗಬೇಕಾಗಿದೆ. ಮಿತ್ರರೇ, ಈ ಪೀಠಿಗೆಯಲ್ಲಿಯೇ ಕಾಲಹರಣೆ ಮಾಡದೆ ಮುಖ್ಯ ವಿಷಯಕ್ಕೆ ಬರುತ್ತೇನೆ. ಕಪಟದೂತದಲ್ಲಿ ಪರಾಜಿತರಾದ ಮೇಲೆ ಧರ್ಮಶೀಲರು ಸತ್ಯವಂತರೂ ಆದ ಪಾಂಡವರು ಪ್ರತಿಜ್ಞೆಯಂತೆ ತಮ್ಮ ವನವಾಸ ಅಜ್ಞಾತವಾಸಗಳನ್ನು ಪೂರೈಸಿಕೊಂಡು ಹಿಂದಿರುಗಿದರಲ್ಲವೇ? ಇನ್ನೂ ನಿಮ್ಮ ವಾಗ್ದಾನವು ಉಳಿದಿದೆ. ಈಗ ಅವರು ನನ್ನೊಡನೆ ನಿಮಗೆ ಈ ರೀತಿ ಸಂದೇಶವನ್ನು ಕಳಿಸಿದ್ದಾರೆ. ಪ್ರತಿಜ್ಞೆಯಂತೆ ನಾವು ನಡೆದುಕೊಂಡು ಮುಂದೆ ರಾಷ್ಟ್ರ ಕಲ್ಯಾಣಕ್ಕಾಗಿ ಈವರೆಗಿನ ವೈರವನ್ನು ಮರೆತು ಹಿಂದೆ ನೀವು ವಾಗ್ದಾನ ಮಾಡಿದಂತೆ ನಮಗೆ ಸಲ್ಲಬೇಕಾದ ಅರ್ಧ ರಾಜ್ಯವನ್ನು ನಮಗೆ ಕೊಡಿರಿ. ಸಭಾಸದರೇ, ಪಾಂಡವರ ಈ ವಿನಯವಚನಗಳನ್ನು ಕೇಳಿದಿರಾ? ಬಾಲ್ಯದಿಂದ ನೀವು ಅವರ ಮೇಲೆ ತೋರುತ್ತಿದ್ದ ದೀರ್ಘ ವೈರವನ್ನು ಮರೆಯಲು ಪಾಂಡುನಂದನರು ಸಿದ್ಧರಾಗಿದ್ದಾರೆ. ವಿಷಭೋಜನ, ಲಾಕ್ಷಾಗೃಹ ದಹನ, ಕಪಟ ದ್ಯೂತ ಇವೆಲ್ಲಕ್ಕಿಂತಲೂ ಮಿಗಿಲಾಗಿ ದ್ರೌಪದಿಯ ಮಾನಭಂಗ, ಈ ಮಹಾಪಾಪಗಳನ್ನು ಮನ್ನಿಸಿ ಪಾಂಡವರು ತಮಗೆ ನ್ಯಾಯವಾಗಿ ಸಲ್ಲಬೇಕಾದ ತಮ್ಮ ಭಾಗಕ್ಕಾಗಿ ನಿಮ್ಮನ್ನು ಯಾಚಿಸುತ್ತಿರುವಾಗ ಈ ಸುಸಮಿಯನ್ನು ವ್ಯರ್ಥಗೊಳಿಸದೆ ಶಾಂತಿ ಸಮಾಧಾನಗಳಿಗೆ ಪ್ರಯತ್ನಿಸಿ. ಧೃತರಾಷ್ಟ್ರ ರಾಜೇಂದ್ರ, ಪತಿತರಲ್ಲ ಪಾಂಡವರು, ನಿನ್ನ ಪರಮ ಭಕ್ತರು. ಸೊಂಟರಲ್ಲವು ದಂಡ ಪಂಡಿತರು, ಮಹಾಚತುರರು, ಅಚ್ಯುತನ ಸಮಾನರು, ರಣಸೂರರು ಪಾಂಡವರು. ಮಾವ, ರಣಸೂರರು ಪಾಂಡವರು, ಅತಿ ದೀನರಾಗಿ ಬೇಡಲು ಸಂಶಯವದೇಕೆ ಕುರುತಿಲಕ. ಇದುವರೆಗೆ ನೀನು ನಿನ್ನ ಪುತ್ರರನ್ನು ಸ್ವೇಚ್ಛಾಚಾರಿಗಳಾಗಿ ಬಿಟ್ಟಂತೆ ಮುಂದೆಯೂ ಬಿಡುವೆ, ಆದರೆ ಅಪಾರ ದುಃಖಕ್ಕೀಡಾಗಿ ಕಣ್ಣೀರು ಕಾಲುವೆಯಾಗಿ ಹರಿಯಲು ಅವಕಾಶ ಕೊಡಬೇಡ. ಪಾಂಡವರು ತಂದೆ ಸತ್ತ ಪ್ರಜರು, ಅವರ ನರಸಿ ಬೆಳೆಸಿದೆ ಸೈಸವಧಾದಿಯಿಂದ, ನಡುವೆ ನಿಷ್ಕಾರಣದಿ ಬಿಡಲಹುದೇ ಅವರನ್ನು ಪಾರುಗಾಡಲು ರಕ್ಷಿಸೈ ಕುರುಲಲಾವ. ಕೌರವರಂತೆ ಪಾಂಡವರು ನಿನಗೆ ಮಕ್ಕಳಲ್ಲವೇ? ಪಾಂಡುರಾಜನು ಮೃತನಾದ ಬಳಿಕ ಅವರು ತಮ್ಮ ಬಾಲ್ಯವನ್ನು ನಿನ್ನ ತೊಡೆಯ ಮೇಲೆ ಕಾದರಲ್ಲವೇ? ಆ ಮಕ್ಕಳಿಗೆ ಆಶ್ರಯ ಕೊಡುವಂತೆ ನಾನು ಪ್ರಾರ್ಥಿಸುತ್ತೇನೆ. ಅನುಜ ಸುತರು ಅರ್ಧ ಭಾಗವಂ ಬಯಸಿದರು, ಅದು ತಮಗಿಷ್ಟವಾಗದಿರೇ 5 ಗ್ರಾಮಗಳನ್ನಾದರೂ ತಮಗೆ ಕೊಟ್ಟರೆ ಸಾಕೆಂದರು. ಧರ್ಮದಿಂ ತಮಗೆ ತೋರಿದಂತೆ ನಮಿಸವರಂಭರದಿ ಮಾವ. ಸರ್ವಜ್ಞನಾದ ನಿನಗೆ ಇದಕ್ಕಿಂತ ಹೆಚ್ಚಿಗೆ ಹೇಳುವ ಅವಶ್ಯಕವಿಲ್ಲ. ಅವರ ಸಂದೇಶದೊಡನೆ ನನ್ನ ಸಂದೇಶವನ್ನು ಸೇರಿಸಿದ್ದೇನೆ. ಮುಂದೆ ವಿಚಾರ ಅವಿಚಾರಗಳನ್ನು ಕರ್ತವ್ಯಗಳನ್ನು ನಿರ್ಣಯಿಸುವುದು ಪ್ರಾಜ್ಞರಾದ ನಿಮ್ಮೆಲ್ಲರನ್ನೂ ಸೇರಿದೆ. ಧೃತರಾಷ್ಟ್ರ ಪ್ರಿಯಪುತ್ರರೇ, ಸಭಾಸದರೇ, ಶ್ರೀಕೃಷ್ಣನು ನಿಮ್ಮ ಮುಂದೆ ನಿರೂಪಿಸಿದ ರಾಜಕಾರ್ಯವನ್ನು ನೀವೆಲ್ಲರೂ ಕೇಳಿದರಲ್ಲವೇ? ನೀವು ಈ ಸಲಹೆಗಳನ್ನು ಮನ್ನಿಸಿ ಅದರಂತೆ ನಡೆಯುವಿರೆಂದು ನಾನು ನಂಬಿದ್ದೇನೆ. ಶಾಂತಿ ಸಂಧಾನದ ಸುಸಮಯವನ್ನು ನಾವು ವ್ಯರ್ಥಗೊಳಿಸುವುದರಿಂದ ಮುಂದೆ ಅಮೃತವೂ ವಿಷವಾಗುವುದು. ಧರ್ಮ ರಕ್ಷಕನಾದ ದಾಮೋದರ
ಸಹೋದರನ ನುಡಿಗಳಲಾಲಿಸಿ ನಾಯದಿಂ ಪಾಂಡು ಸುತರ ಪಾಲು ನಿತ್ತು ಪಾವನ ಚರಿತನ ಪ್ರಯತ್ನ ಸಫಲ ಮಾಡುವುದು ನಿನಗೆ ಪರಮ ಶ್ರೇಷ್ಠ. ಕುಮಾರ ದುರ್ಯೋಧನ, ನೀವು ಪಾಂಡವರು ಸಹೋದರರಲ್ಲವೇ? ನಿಮ್ಮಲ್ಲಿ ಈ ವಿರೋಧ ಬೇಕೆ? ದುರಾಭಿಮಾನವನ್ನು ಬಿಟ್ಟು ಅನ್ಯೋನ್ಯವ ಮೈತ್ರಿಯಿಂದಿರುವುದೇ ಮೇಲು. ದುರ್ಯೋಧನ, ವಂಶೋದ್ಧಾರಕರಾದ ಭೀಷ್ಮರವಾಣಿ ಭವಿಷ್ಯವಾಣಿ. ಆದ್ದರಿಂದ ಆ ಮಹನೀಯನ ಮಾತಿನಂತೆ ನಡೆಯುವುದು ನಿನಗೆ ಅತ್ಯಂತ ಶ್ರೇಯಸ್ಕರ. ಆಲೋಚಿಸಿ. ಪಡೆದು ಬಾಳು. ದುರ್ಯೋಧನ, ಸರಸಿಜಾಕ್ಷನ ಉಪದೇಶದಂತೆ ಸಮರ ವಿಮುಖನಾಗಿ ಸರಳ ಭಾವದಿಂದ ಸಮುಚಿತ ಭಾಗಮಂ ಕೊಟ್ಟು ಬಂಧು ಪ್ರೀತನಾಗಿ ಕುರುವಂಶ ಪ್ರದೀಪನಾಗು ಪ್ರಿಯ ಕುವರ. ದುರ್ಯೋಧನ, ಶ್ರೀಕೃಷ್ಣನ ಸಂದೇಶವು, ಪಿತಾಮಹ ಭೀಷ್ಮ ಗುರುದ್ರೋಣರ ಉದ್ದೇಶವು, ನನ್ನ ಆದೇಶವು ಒಂದೇ ಆಗಿದೆ. ಇನ್ನಾದರೂ ಯುದ್ಧದ ಚಿಂತೆಯನ್ನು ಬಿಟ್ಟು ನಿನ್ನ ಈ ವೃದ್ಧ ಜನನೀ ಜನಕರಿಗೆ ಸಂತೋಷವನ್ನುಂಟು ಮಾಡು. ಚೆನ್ನಾಗಿ ವಿಚಾರ ಮಾಡು. ದುರ್ಬೋಧೆಗೆ ಕಿವಿ ಕೊಡಬೇಡ. ಪಾಂಡವರು ನಿನಗೆ ಸಹೋದರರಲ್ಲವೇನು? ಕೌರವೇಶ್ವರ, ತಂದೆ ತಾಯಿಗಳ ಬಯಕೆಯನ್ನು ಪೂರೈಸುವುದು ತನಯನ ಕರ್ತವ್ಯವೆಂದು ಸಕಲ ಶಾಸ್ತ್ರಗಳು ಘೋಷಿಸುತ್ತಿರುವು. ಆದ್ದರಿಂದ ತಂದೆಯ ಅಭಿಷ್ಟೆಯನ್ನು ಪೂರೈಸಿ ನಾವೆಲ್ಲರೂ ನಿನ್ನ ಹಿತೈಷಿಗಳೆಂಬುದನ್ನು ಮರೆಯಬೇಡ. ಅಲ್ಲಿಂದೆ ಗುರುದೇವ ಪ್ರಣಾಮಗಳು. ಕ್ಷಮಿಸಬೇಕು. ದುರ್ಯೋಧನ, ಈ ದಾಸಿ ಪುತ್ರನು ನನಗೆ ಉಪದೇಶ ಮಾಡುವರಲ್ಲೊಬ್ಬನು. ಆಗಲಿ ವಿದುರ, ನಿನ್ನ ಅರಣ್ಯ ರೋಧನವು ನಡೆಯಲಿ. ಹೌದು ದುರ್ಯೋಧನ, ನನ್ನ ರೋದನವು ಅರಿಂಡ ರೋದನವೇ. ನಿನ್ನಂತವರಿಗೆ ಸದುಪದೇಶ ಮಾಡಬಾರದೆಂದು ದೊಡ್ಡವರು ಹೇಳಿದ್ದಾರೆ. ಏನು ಮಾಡಲಿ? ಕೆಡುವವರನ್ನ ನೋಡಿದಾಗ ಅವರಿಗೆ ಸದುಪದೇಶ ಮಾಡುವುದು ವಿವೇಕಗಳ ಕರ್ತವ್ಯ. ನಾನೀಗ ಸುಮ್ಮನಿದ್ದರೆ ನಿನಗೆ ದೋಷವು ಸಂಭವಿಸಬಹುದು. ಕುಮಾರ, ಧರ್ಮ ರಕ್ಷಣವೇ ಪರಮ ಶಾಶ್ವತವಲ್ಲ ಸಿರಿಯು ಮುಖ್ಯ ಜೀವನ. ದುರ್ಯೋಧನ, ನೀನೀಗ ಯೌವನ ಮತದಿಂದ ಗರ್ವಿತನಾಗಿರುವೆ. ರಾಜ್ಯ ಮತದಿಂದ ನಿನ್ನ ಕಿವಿಗಳು ಮುಚ್ಚಿ ಹೋಗಿರುವೆ. ನನ್ನ ಹಿತೋಪದೇಶವು ನಿನಗೆ ಕೇಳುವುದಿಲ್ಲ. ಆದರೂ ಹೇಳುವನು. ನಿಮ್ಮ ತಂದೆ ಧೃತರಾಷ್ಟ್ರ ರಾಜೇಂದ್ರನು, ಪಿತಾಮಹ ಭೀಷ್ಮನು, ಗುರು ದ್ರೋಣರು, ಶ್ರೀಕೃಷ್ಣರು ಇವರು ಹೇಳುವುದಕ್ಕಿಂತ
ಹೆಚ್ಚಿಗೆ ನಾನೇನು ಹೇಳಲಾರೆ. ಆದರೆ ನನ್ನದೊಂದು ಮಾತು ಇದೀಗ ಕೇಳು. ಹಠದಿಂದ ಅದನ್ನ ಕಳೆದುಕೊಳ್ಳಬೇಡ. ಸುಖ ಸಂಪತ್ತು ಶಾಶ್ವತವಲ್ಲ ಕುಮಾರ. ನಿನ್ನ ಇಚ್ಛೆ ಇದ್ದಷ್ಟು ಭೂಮಿಯನ್ನು 5 ಗ್ರಾಮಗಳನ್ನಾದರೂ ಪಾಂಡವರೇ ಕೊಡು. ಇದು ನನ್ನ ಮಾತು ಕೇಳು. ವಿದುರ, ಈ ನೀತಿಯನ್ನು ಆ ಪಾಂಡವರಿಗೆ ಹೇಳಲಲ್ಲೇ ಏಕೆ? ಸಾಕು, ಸುಮ್ಮನೆ ಕುಳಿತುಕೋ. ಕೃಷ್ಣನಿಗಾಗಲಿ ನನ್ನ ತಂದೆಗಾಗಲಿ ನನ್ನೊಬ್ಬರಲ್ಲಿ ಮಾತ್ರವೇ ದೋಷವು ಕಾಣುತ್ತಿರುವುದು. ಆ ಪಾಂಡವರು ನಿರ್ದೋಷಿಗಳಲ್ಲವೇ? ಕುಂತಿ ಪುತ್ರ ಪಕ್ಷಪಾತಿಯಾದ ನೀನು ನಿನ್ನ ಸ್ವಭಾವಕ್ಕೆ ಸರಿಯಾದುದನ್ನೇ ಹೇಳಿದೆ. ಕೃಷ್ಣ ಮಹಾನುಭಾವನಾದ ನೀನು ನಿನ್ನ ದೌತ್ಯವನ್ನು ಸರಿಯಾಗಿ ಹೇಳಿದೆ. ಆದರೆ ನಿನ್ನ ಮರಳು ಮಾತುಗಳಿಗೆ ಒಡಂಬಡುವ ಬುದ್ಧಿಹೀನನು ಮಾತ್ರ ಈ ದುರ್ಯೋಧನನಲ್ಲ. ಇದನ್ನು ಚೆನ್ನಾಗಿ ತಿಳಿದಿರು. ಇದು ಶುದ್ಧ ಕ್ಷತ್ರಿಯನ ರಕ್ತ. ಸ್ವಾಭಿಮಾನ ಶೂನ್ಯತೆಯ ಕೊಳಗೊನಿರಲ್ಲ ಕೃಷ್ಣ. ದುರ್ಯೋಧನ, ಇಷ್ಟೊಂದು ಅಪಮಾನವೇ? ಇದು ನಿನ್ನ ದುರಹಂಕಾರದ, ದುರಾಗ್ರಹದ, ದುಸ್ಸಹವಾಸದ, ದುರಾಸಯದ ದುರಭಿಮಾನ. ವಿಚಾರ ಮಾಡು ಕೌರವೇಶ್ವರ, ವಿಚಾರ ಮಾಡು. ಕೃಷ್ಣ, ಸಾಕು ನಿನ್ನ ವಾಕ್ಪಡುತ್ವ. ನಾನು ಅದನ್ನು ಮೊದಲೇ ಬಲ್ಲೆ. ನಮ್ಮದು ದುರಾಗ್ರಹದ, ದುರಹಂಕಾರದ, ದುಸ್ಸಹವಾಸದ ದುರಭಿಮಾನವೇ. ಬಹಳ ಚೆನ್ನಾಗಿ ಹೇಳಿದೆ. ಆದರೆ ಕೇಳು, ಈ ಕೌರವನನ್ನು ಸದೆಬಡಿಯಲೇಬೇಕೆಂದನಲ್ಲವೇ ಆ ಭೀಮನು? ಅದು ದುರಾಗ್ರಹ. ಲೋಕೈಕ ವೀರನಾದ ಕರ್ಣನನ್ನು ವಧಿಸಬೇಕೆಂದನಲ್ಲವೇ ಆ ಪಾರ್ಥನು? ಅದು ದುರಹಂಕಾರ. ಅಭಿಮಾನ ಶೂನ್ಯತೆಯಿಂದ ನಿನ್ನಂತ ಕಪಟಿಯ ಸ್ನೇಹವನ್ನು ಬೆಳೆಸಿದರಲ್ಲವೇ ಆ ಪಾಂಡವರು? ಅದು ದುಸ್ಸಹವಾಸ. ನಾವು ಸಮರ್ಥರು, ಜಯಶೀಲರು ಎಂಬುದಾಗಿ ಹೆಮ್ಮೆಗೊಳ್ಳುತ್ತಿಲ್ಲವೇ ಅವರು ಆ ಪಾಂಡವರು? ಅದು ದುಸ್ಸಹವಾಸ. ಹೆಚ್ಚೇನು ಕೃಷ್ಣ, ನೀವಾರು ಏನು ಹೇಳಿದರೂ ಈ ಕೌರವನ ನಿರ್ಧಾರ ಚಲಿಸಬಾರದು. ಸುಮ್ಮನೆ ಕಂಠ ಶೋಷಣೆಯಿಂದ ಪ್ರಯೋಜನವಿಲ್ಲ. ರಾಜಾದ ರಾಜನಾದ ನಮ್ಮ ಅಣ್ಣನ ಮಾತುಗಳೆಲ್ಲವೂ ನನಗೊತ್ತಿದ್ದವು. ಈ ಕುರು ಸಹೋದರರ ಹೃದಯದಲ್ಲಿ ಪ್ರಜ್ವಲಿಸುತ್ತಿರುವ ಕೋಪ ಜ್ವಾಲೆಯು ಇಂಥ ಹಿದ್ದ ವೀರಗಳ ಮುಂದೆ ಬರೀ ಮಾತಿನಿಂದ ಸರಿಬಾರವ ಕೃಷ್ಣ, ಸರಿಬಾರದು. ಬಲ ಚೆನ್ನಾಗಿದೆ ನಿನ್ನ ವಾಕ್ಯ ಸೂರ್ಯ. ಬಲ 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 ದೊರೆದೆ ನನ್ನ ಸಮರವನ್ನು ನೋಡಿದಾಗ, ಬಲ ಬಲ ದೊರೆದೆ ನನ್ನ ಸಮರವನ್ನು ನೋಡಿದ ಬಂಡನದೊಳ ಬಲವೇ ಮನ ಹೊಂದವನ್ನು ಕಲಿಸುವೆ. ಬಂಡನದೊಳ ಬಲವೇ ಮನ ಹೊಂದವನ್ನು ಕಲಿಸುವೆ. ರಾತ್ರಿ ಬೆಳಗ್ಗೆ ನೀರನಂದು, ರಾತ್ರಿ ಬೆಳಗ್ಗೆ ನೀರನಂದು ಸಾವಿರಾಗಲು ಸಾವಿರಾಗಲು. ಬಲ ಬಲ ದೊರೆದೆ ನನ್ನ ಸಮರವನ್ನು ನೋಡಿದ, ಬಲ 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 ಬಲ. ಕೃಷ್ಣ, ವೀರಾದ ವೀರರ ಮುಂದೆ ನಿನ್ನ ಆಟ ನಡೆಯುವುದು. ನೀ ನಿನ್ನ ಬಂಧು ದಾರಿಯನ್ನು ಹಿಡಿಯುವುದೇ ಮೇಲು. ದುರ್ಯೋಧನ ದುಶ್ಯಾಸನರ ಅಭಿಮತವೇ ನನ್ನ ಅಭಿಮತ. ಆ ಅರ್ಜುನನ ಮೇಲೆ ನನ್ನ ಹಗೆ ತೀರದವರನ್ನಾಗಿ ಈ ರಾಧೆಯನಿಗೆ ಮೃಷ್ಟಾನ್ನವೂ ರುಚಿಸುವುದಿಲ್ಲ. ರಾಜೇಂದ್ರ, ಈ ಸಂಧಿಯ ಅಂತಿಮ ಕಾಲದಲ್ಲಿ ಶಾಂತಿಯನ್ನು ಅಪೇಕ್ಷಿಸುವುದು ಈ ವೃದ್ಧರಿಗೆ ಸ್ವಾಭಾವಿಕವಾದದ್ದು. ನಮ್ಮಂತಹ ಕ್ಷತ್ರಿಯ ವೀರರಿಗೆಲ್ಲ. ದುರದೋಳ್ ಪಾಂಡವರಂಜಯಿಸಿ ಈ ಧರಾರಮಣಿಯಂ ನಿನ್ನ ಕೈವಶ ಮಾಡಿಕೊಡುವೆ. ಈ ಭೀಷ್ಮ ದ್ರೋಣರಂತೆ ತಿಳಿಯಬೇಡ ನನ್ನಂ, ನಿನಗಾಗಿ ಸುರಿಸುವೆ ರುದಿರಮಂ. ಹೆದರಬೇಡ ಕಂಸಾರಿ ನುಡಿಗೆ ರಾಜ. ಆ ಆ ಆ
ಕುರುಕುಲ ಸಾರ್ವಭೌಮ ಆಚಾರ್ಯ ಪುತ್ರ ಅಶ್ವತ್ಥಾಮ, ಬ್ರಾಹ್ಮಣನಾದ ನಿನಗೆ ವೀರ ಕ್ಷತ್ರಿಯರ ಪೌರುಷ ಹೇಗೆ ಗೊತ್ತಾಗಬೇಕು? ಹನ್ನೆರಡರಿಂದ ಮಾತು ಹತ್ತವೇದ ಕರ್ಣ, ನಾವು ಪೌರುಷ ಹೀನರೇ. ಲೋಕ ರಕ್ಷಕನಾದ ಶ್ರೀಕೃಷ್ಣನು ಎಲ್ಲ ಸಮಾಧಾನವೂ ಹೇಳಿ ಅನ್ನ ವಸನಗಳನ್ನು ಕೊಟ್ಟು ಆರಾಧಿಸಿ ಪೂಜಿಸುವ ರಾಜನಲ್ಲಿ ಸ್ವಲ್ಪವಾದರೂ ವಿಶ್ವಾಸವೂ ಬೇಡ ನಿಮಗೆ? ಈ ವಿಮರ್ಶೆ ಮಾಡಲು ನಿನಗೆ ಯಾರು ಅಧಿಕಾರ ಕೊಟ್ಟರು? ಕರ್ಣ, ನೀನು ಮಾತ್ರ ದುರ್ಯೋಧನನ ಸಂಬಂಧಿತ ಸಾಮ್ರಾಜ್ಯ ಸಾಮಂತನಲ್ಲವೇ ಅಥವಾ ಚಕ್ರವರ್ತಿಯೇ? ಆದುದರಿಂದಲೇ ದುರ್ಯೋಧನ ಸಲುವಾಗಿ ಹಿಂದೆ ನನ್ನ ಪ್ರಾಣ ಕೊಡಲು ಸ್ಥಿತನಿರುವೆ. ಯಾರು ಏನು ಹೇಳಿದರೂ ಈ ಕರ್ಣನ ನಿರ್ಧಾರ ಚಲಿಸುವುದಿಲ್ಲ. ದುರ್ಯೋಧನ ದುಶ್ಯಾಸರ ನಿರ್ಧಾರವೇ ನನ್ನ ನಿರ್ಧಾರ. ಕರ್ಣ, ಕರ್ಣ, ನೀನು ಅವರಂತೆ ಮಾತನಾಡುತ್ತಿರುವಿಯಾ? ಅರ್ಜುನನ ಮೇಲಿನ ವೈಯಕ್ತಿಕ ವೈರಕ್ಕೆ ಕ್ಷತ್ರಿಯ ಸಮೂಹವನ್ನು ಬಲಿಕೊಡಲು ಯೋಚಿಸಿದೆಯಾ? ಇದು ನಿನ್ನ ಧರ್ಮವೇ? ಕೃಷ್ಣ, ನಿನ್ನ ಪ್ರಾಣ ಮಿತ್ರನಾದ ಅರ್ಜುನನಲ್ಲಿ ಪಕ್ಷಪಾತ ಬುದ್ಧಿಯಿಂದ ಅರ್ಧ ರಾಜ್ಯವನ್ನು ಬೇಡುವುದಕ್ಕೆ ಬಂದಿಯಲ್ಲವೇ? ಆ ನಿನ್ನ ಧರ್ಮಕ್ಕಿಂತ ನನ್ನ ಧರ್ಮ ಮೇಲು. ಯದುಪತಿ, ಈ ನಿನ್ನ ಕೃತ್ರಿಮ ಸಂಧಾನಕ್ಕೆ ನಾವು ಖಂಡಿತವಾಗಿ ಒಪ್ಪುವುದಿಲ್ಲ. ಬಲ ಕರ್ಣ ಬಲ. ಕೃಷ್ಣ, ಈ ಕರ್ಣನ ನಿರ್ಣಯವೇ ನಮ್ಮ ನಿರ್ಣಯ. ಚೆನ್ನಾಗಿದೆ ನಿನ್ನ ವಾಕ್ಪಟುತ್ವ. ಪಾಂಡವರ ಧರ್ಮಿಗಳು, ನಾವು ಅಧರ್ಮಿಗಳು. ಸಾಕು ನಿನ್ನ ರಾಯವಾರು, ಈ ನಿನ್ನ ಹೊರಡುವುದೇ ಲೇಸು. ಓಹೋ, ಮೇರೆ ಮೀರಿತು. ಮದೋನ್ಮತ್ತರಾದ ನಿಮ್ಮೊಡನೆ ಮಾತನಾಡುವುದೇ ಅನುಚಿತ. ಆದರೂ ಒಂದು ಮಾತನ್ನು ಹೇಳುವೆನು, ಆಲೋಚಿಸಿರಿ. ಈ ನಿಮ್ಮ ಗುರು ಹಿರಿಯರು, ಬಂಧುಗಳು, ಸಹೋದರರು ಇವರನ್ನೊಂದು ಸಾರಿ ದೃಷ್ಟಿಸಿ ನೋಡಬೇಕು. ಕರ್ಣ, ನಿನ್ನೊಬ್ಬನ ಸಲುವಾಗಿ ಈ ಕುರುಕುಲವನ್ನೇ ಧ್ವಂಸ ಮಾಡುವೆ ಏಕೆ? ಸುಯೋಧನ, ಪಾಂಡವರು ನಿನ್ನ ತಂದೆಯ ಪ್ರಭುತ್ವವನ್ನು ಅಂಗೀಕರಿಸುವರು, ನಿನ್ನನ್ನು ಯುವರಾಜನೆಂದು ಸನ್ಮಾನಿಸುವರು. ನಿಮ್ಮೆಲ್ಲರ ಸ್ನೇಹ, ಮಮತೆ ಮತ್ತು ಶಾಂತಿಯ ಹೊರತು ಅವರಿಗೆ ಮತ್ತೇನು ಬೇಡ. ಯೋಚಿಸು, ಇದು ಅತ್ಯಂತ ಮಹತ್ವದ ವಿಷಯ. ಈ ಸಂಧಿಯನ್ನು ನೀನು ನಿರಾಕರಿಸಬೇಡ. ಅಲ್ಪ ಪ್ರಯತ್ನದಿಂದ ಮಹಾಫಲವನ್ನು ಹೊಂದುವೆ. ಶತ್ರುಗಳು ತಲೆಬಾಗಿ ನಿನ್ನನ್ನು ಕ್ಷಮಾಭಿಕ್ಷೆಯನ್ನು ಬೇಡುವರು. ಮಿತ್ರರು ಪುಳಕಿತಗಾತ್ರರಾಗಿ ನಿನ್ನನ್ನು ಆಲಂಗಿಸುವರು. ಈ ಸಾಮ್ರಾಜ್ಯ ಶಾಸಕವು ನಿನ್ನನ್ನು ನಿರಾಶನಾಗ ಮಾಡಬೇಕು. ಪಾಂಡವರ ಮೇಲೆ ಸಮಾನ ಭಾವದಿಂದ ಪ್ರಜಾಪಾಲನೆಯ ಪವಿತ್ರ ಯಜ್ಞದಲ್ಲಿ ದೀಕ್ಷಿತರಾಗ. ಆಗ ವಿಶ್ವ ಜಗತ್ತಿನಲ್ಲಿ ಅಪ್ರತಿಮ ನೆನೆಸುವೆ. ಮಾನವ ಲೋಕವು ನಿನ್ನನ್ನು ಆದರ್ಶ ನರಪತಿ ಎಂದು ಹೊಗಳುವುದು. ಪಾಂಡವರಿಗೆ ರಾಜ್ಯದ ಮೇಲಿರುವ ಹಕ್ಕನ್ನು ಒಪ್ಪಿಕೊಳ್ಳದಿದ್ದರೆ ಹೋಗಲಿ, ಅವರ ಈ ಇಷ್ಟವನ್ನು ನೆರವೇರಿಸು. ಸಂಧಿಗೆ ಸಮ್ಮತಿಸು. ದಾನವ ವಿಜಯಿ, ಈ ಯದುಪತಿಯು ಕೇವಲ ಪಾಂಡವರ ಸಲುವಾಗಿಯೇ ಅಲ್ಲ, ಮತ್ತಾರ ಸಲುವಾಗಿ, ನಿಮ್ಮ ಸಲುವಾಗಿ ಮುಂದೊದಗುವ ಭೀಷಣ ಯುದ್ಧದಿಂದ ಈ ಮಾನವ ಕೋಟಿಯನ್ನು ಉದ್ಧರಿಸುವ ಸಲುವಾಗಿ ಇಂದು ನಿನ್ನಲ್ಲಿ ಭಿಕ್ಷೆಯನ್ನು ಬೇಡುವನು. ಭಿಕ್ಷಾ ಪ್ರದಾನ ಮಾಡು. ಇದರಲ್ಲಿ ನನ್ನ ಅಪರಾಧವೇನು ಯದುರಾಜ? ಪಾಂಡವರು ಜೂಜಾಡಿ ರಾಜ್ಯಾದಿ ಸಂಪತ್ತನ್ನು ಕಳೆದುಕೊಂಡದ್ದು ನನ್ನ ತಪ್ಪೇ? ಸತ್ಯ ಪರಿಪಾಲನೆಗಾಗಿ ವನವಾಸ ಮಾಡಿದುದು ಅಧರ್ಮದ ಕಾರ್ಯವೋ? ಕೇಳು ವಾಸುದೇವ, ಈ ವಿಸ್ತಾರವಾದ ಸಾಮ್ರಾಜ್ಯವನ್ನು ಶಾಸನ ಮಾಡುವುದು ಈ ದುರ್ಯೋಧನನ ಮಾತಾಗಿ ಮತ್ತಾರಿಗೂ ಸಾಧ್ಯವಿಲ್ಲ. ಪಾಂಡವರು ಭಿಕ್ಷಾವೃತ್ತಿಯೇ ಅವರಿಗೆ ಯೋಗ್ಯವಾದ ಜೀವನ. ಧರ್ಮ ಬೀರುಗಳಾದ ಅವರ ಕೈಯಲ್ಲಿ ಈ ವಿಪುಲ ಸಾಮ್ರಾಜ್ಯವನ್ನೊಪ್ಪಿಸುವ ಅಪಮಾನವು ಎನ್ನಿಂದಾಗದು. ಯುದ್ಧದ ಭಯವನ್ನು ತೋರಿಸುವೆಯ ಜನಾರ್ದನ? ಯುದ್ಧವು ಕ್ಷತ್ರಿಯರ ಅರ್ಥ, ಕಾಮ, ಮೋಕ್ಷ ಮತ್ತು ಜೀವನದ ಏಕಮಾತ್ರ ಸಾಧನೆ. ಯುದ್ಧದ ಸಲುವಾಗಿ ಕ್ಷತ್ರಿಯನೆಂದಿಗೂ ಭಯಪಡುವುದಿಲ್ಲ. ಸ್ಥಿರನಾಗು ದುರ್ಯೋಧನ, ಸ್ಥಿರನಾಗು. ನಿನ್ನ ಅಭೀಷ್ಟವು ಯುದ್ಧವೇ ಆದರೆ ಅಗತ್ಯವಾಗಿ ಅದನ್ನೇ ಹೊಂದುವೆ. ಆದರೆ ಇದು ನಿನ್ನ ಯುದ್ಧವಲ್ಲ, ಭಯಂಕರ ಆತ್ಮಹತ್ಯೆ. ಪಾಪಾಸಯ, ಕುರುಕುಲದ ಕಳಂಕ ಸ್ವರೂಪನೇ. ನಿನ್ನ ಅಪರಾಧಗಳು ಏನೆಂದು ಕೇಳುವಿಯಾ? ನಿನ್ನ ಅಪರಾಧಗಳು ಅಗಣ್ಯ. ರಾಜಸೂಯ ಯಾಗದಲ್ಲಿ ಪಾಂಡವರ ಸಂಪತ್ತನ್ನು ನೋಡಿ ಕರವಿದ ನೀನು ಶಕುನಿಯ ಸಲಹದಂತೆ ಯುಧಿಷ್ಠಿರನನ್ನು ಕಪಟದೂತಿ ಕೇಳಿದ್ದನ್ನು ಮರೆತೀಯಾ?
ಸಹೋದರರ ಪತ್ನಿಯನ್ನು ರಾಜ್ಯಸಭೆಗೆ ಸೆಳೆದು ತಂದು ನೀನು ಮಾಡಿದ ಅವಾಚ್ಯ ಅಪರಾಧಗಳು ಅನಂತ ಕಾಲವು ಪ್ರಳಯದ ಧೂಮಕೇತುವಿನಂತೆ ನಿನ್ನ ನೀಚ ಸ್ಮೃತಿಯನ್ನು ಹಿಂಬಾಲಿಸುವುದೆಂದು ನೆನಪಿನಲ್ಲಿಡು. ಧರ್ಮನಿಷ್ಠರು, ಸ್ನೇಹಶೀಲರು, ಅನ್ಯಾಯಾಚರಣೆಯಲ್ಲಿ ಪ್ರವೃತ್ತರಾದ ನಿನಗೆ ಕೀರ್ತಿಯು ಶ್ರೇಯಸ್ಸು ಎಂದಿಗೂ ಲಭಿಸದು. ಸುಯೋಧನ, ಪಾಂಡವರನ್ನು ನೀನು ಅಸಮರ್ಥರೆಂದು ಭಾವಿಸಿರುವೆಯಾ? ನೀನು ಊಹಿಸಿದಂತೆ ಪಾಂಡವರು ಯಾರು ಅಸಮರ್ಥರಲ್ಲ. ನಾಳೆ ನಡೆಯುವ ಕುರುಪಾಂಡವರ ಭೀಷಣ ಸಂಗ್ರಾಮಣದವರು ಕೋಪವನ್ನೇ ಅರಿಯದ ಅಜಾತ ಶತ್ರುವಾದ ಧರ್ಮಜರು ಕೋಪಿಸಿದ್ದೇ ಆದರೆ ಸಪ್ತ ಸಾಗರಗಳು ಏಕವಾಗುವುದರಲ್ಲಿ ಸಂದೇಹವೇ. ಸ್ವರ್ಗದಲ್ಲಿ ನಿವಾಸ ಕವಚ ಪೌಲೋಮ ಕಾಲಕೇಯಾದಿ ಮಹಾದಾನವರನ್ನು ಜಯಿಸಿ ಕಿರೀಟ ಪಡೆದ ಸವ್ಯಜಾತಿ ದುರಂಧರ ಪರಾಕ್ರಮ ವಿಕ್ರಮಗಳಾದ ಮಧ್ಯಮ ಪಾಂಡವರು ಪಾಂಡವನ ದಹನ ಕಾಲದಲ್ಲಿ ವರರಥ ಶಿರದೋಳ ಕಪಿರಾಜ ಮುಂದೆ ಶ್ವೇತ ಹಯಶ್ರೇಣಿಯಂ ಕಟ್ಟಿ ಸಣ್ಣವಂ ಧರಿಸಿ ನಾನೇ ಓಡಿ ಸನ್ನತವ ವರಗಾಂಡೀವಂತಾಧರಿಸಿದ ನುಂಜೆಯನು ಸುರಿಸಲ್ ಚರ ಸಮೂಹದರನಿಗೆ ಸಿಡಿದೊಡೆದು ಮಡೆದು ಬೀಳಲು ಸಿರ ಸಮೂಹದರನಿಗೆ ಬಲಬರನ ಹರಿಯಲು ನಿಲ್ಲವ ದಳದಳನೆ ಮಾಡಲು ಪಟುಪಟರು. ಆಗ ಈಗ ನೀನು ನಂಬಿದ ಈ ಭೀಷ್ಮ, ದ್ರೋಣ, ಕರ್ಣ, ಶಲ್ಯ, ಭೂರಿಶ್ರವ ಭಗದತ್ತಾದಿ ಮಹಾಪ್ರಖ್ಯಾತ ಸೂರರು ಮಣದು ರಣಭೂಮಿಯಲ್ಲಿ ಬಿದ್ದಿರಲು ಉಳಿದ ಪದಾರ್ಥಗಳಿಗೆ ದಿಕ್ಕಿಲ್ಲದೆ ಇನ್ನುಳಿದ ಬಂಡನ ಪಂಡಿತರು ಅತ್ಯಂತ ಮಾಯಾಯುದ್ಧ ಪ್ರವೀಣರಾದರೆ ನನ್ನಂದಕ್ಷೋಹಿಣಿ ಸೈನ್ಯ ಸಮೂಹವು ಪಾರ್ಥನ ಚಿಲುಮುಗಳ ಆಘಾತಕ್ಕೆ ಸಿಕ್ಕು ದುರ್ಮರಣ ಪಾಲಾಗಲು ಉಳಿದ ಪದಾರ್ಥಗಳಿಗೆ ದಿಕ್ಕಿಲ್ಲದೆ ದಿಕ್ಕೆಟ್ಟು ದಿಕ್ಕಿಗೆ ಓಡುತ್ತಿರಲು ಆಗ ಪಾಂಚಜನ್ಯ ದೇವದತ್ತಗಳ ಧ್ವನಿಗೆ ದಿಗ್ದಂತಿನಿ ಕಾಯಕರ್ಣ ಪುಟಗಳು ಧಾರಣವಿತ್ತವಾಗಿ ನಿನ್ನ ಸೈನ್ಯ ಸಾಗರವು ನಿಂತಲ್ಲಿಯೇ ಗತಪ್ರಾಣವಾಗಲು ಆಗ ಏನಂದು ಹೇಳಿ ರಾಜರಾಜ ಉಳಿಯನೋರ್ವನಾದರು ನಿನ್ನ ಮೊರೆಯನಾಲಿಸಲು ರಣಭೂಮಿಯೋಳ್ ಕುರುಕ್ಷ್ಮಾನಾಥಂ ಕುರುಕ್ಷ್ಮಾನಾಥಂ ಸಂಧಿಸಲ್ ಇನ್ನು ಜಗಜ್ಜಟ್ಟು ಭೀಮಸೇನನಾದ ದ್ವಿತೀಯ ಪಾಂಡವನ ಉಗ್ರ ಪ್ರತಾಪವನ್ನು ಹೇಳುವ ಅವಶ್ಯವಿಲ್ಲ. ಅಂದು ದ್ರೌಪದಿಯ ವಸ್ತ್ರಾಪರಣ ಕಾಲದಲ್ಲಿ ನಿನ್ನ ತೊಡೆಯ ಮುರಿವದಾಗಿ ಮಾಡಿದ ಭೀಕರ ಪ್ರತಿಕ್ರಿಯೆಯನ್ನು ತೀರಿಸಲು ಅವನು ಆತುರಿತಿರುವನು. ಆದ್ದರಿಂದ ಇವೆಲ್ಲವನ್ನು ಸ್ಮರಿಸಿ ಆಲೋಚಿಸಿ ಸರಿಯಾದ ನಿರ್ಣಯದಿಂದ ಯುದ್ಧಕ್ಕೆ ಕೃತನಿಶ್ಚಯನಾಗ ಸುಯೋಧನ. ಕೃಷ್ಣ, ಹುಚ್ಚನಂತೆ ತುಚ್ಛ ಮಾತುಗಳನ್ನು ಉಚ್ಚರಿಸಬೇಡ. ಕೇವಲ ಪಾಂಡವರಿಗೆ ರಾಯಭಾರಿಯಾಗಿ ಸಂಧಾನಕ್ಕೆ ಬಂದ ನೀನು ನಿನಗಿಷ್ಟ ಬಂದಂತೆ ಮಾತನಾಡುವಿಯಾ? ನಿನ್ನ ನಾಲಿಗೆಯನ್ನು ಬಿಗಿ ಹಿಡಿದು ಮಾತನಾಡು. ನೀನು ನಿನ್ನ ಪಾಂಡವರ ಪರಾಕ್ರಮವನ್ನು ನಾನೇನು ಅರಿಯದವನೇ? ಹಿಂದಕ್ಕೆ ಜರಾಸಂಧನ ಜಂಜು ಮಾರುತದ ರಭಸಕ್ಕೆ 18 ಸಾರಿ ಓಡಿ ಬಂದ ಹೇಡಿಯು ನೀನು. ಇನ್ನು ಪಾಂಡವರೆನ್ನುವಿಯಾ? ಏಕಚಕ್ರಪುರದಲ್ಲಿ ಕರದಲ್ಲಿ ಭಿಕ್ಷ ಪಾತ್ರೆ ಎಂಪಿಡಿದು ತಿರುದೊಂಡ ಪಾಂಡವರ ಪ್ರತಾಪವನ್ನು ನಾನೇನು ಅರಿಯದವನೇ? ವಿರಾಟನ ಮನೆಯಲ್ಲಿ ತಗತ ಎಂದು ನಾಟ್ಯವನ್ನು ಕಲಿಸಿದ ಆ ನಪುಂಸಕನ ಪರಾಕ್ರಮವನ್ನು ನಮ್ಮ ರಾಧೆಯೇನೇನು ತಿಳಿಯದವನೇ? ತುಂಬಿದ ಸಭೆಯಲ್ಲಿ ದ್ರೌಪದಿಗಳನ್ನು ಮಾನವಂದ ಮಾಡುತ್ತಿರಲು ತಲೆ ತಗ್ಗಿಸಿಕೊಂಡು ಕುಳಿತುಕೊಂಡ ಆ ತಿಂಡಿ ಬಾಕನಾದ ಭೀಮನ ಪರಾಕ್ರಮವನ್ನು ನಮ್ಮ ದುಸ್ಸಾಧನೆಯನ್ನು ಅರಿಯದವನೇ? ಭೀಷ್ಮ, ದ್ರೋಣ, ಅಶ್ವತ್ಥಾಮರನ್ನು ಗೆಲ್ಲುವ ರಣಧೀರರು ಈ ಭೂಮಂಡಲದವರು ಜನಿಸಿಲ್ಲ, ಇನ್ನು ಮುಂದೆ ಜನಿಸುವುದೂ ಇಲ್ಲ. ನಾಳೆ ನಡೆಯುವ ಕುರು ಪಾಂಡವರ ಭೀಷಣ ಸಂಗ್ರಾಮದಲ್ಲಿ ರಾಜೇಯನು ನಾನು
ರಾಕ್ಷರು ಬಂದರು ಎದರುವುದುಂಟೆ. ಕೃಷ್ಣ ನಿನಗೆ ಋತ ಭ್ರಾಂತಿಯಾಗಲಿ, ಈ ಧರಣಿ ಸಿಗದು ಗೋಪಾದದಷ್ಟು ವಾಗ್ವಯವೇಕೆ ಮುಕುಂದ. ಮಿತ್ರನ ಭಯಪಡಬೇಡ. ಭಂಡನದ ಬೀಭತ್ಸವನ್ನು ಉಂಟು ಮಾಡೋ ಭಯಂಕರ ಬೆಂಕಿಯ ಮಳೆಯನ್ನೋರುವ ಬಾಣ ಪರಂಪರೆಗಳಿಂದ ಬಡಬಾನಲದಂತೆ ಪ್ರಳಯಾಗ್ನಿಯನ್ನು ಹುಟ್ಟಿಸಿ ರಣರಂಗವನ್ನು ತುಂಬಿ ಗತ್ತಲೆಯನ್ನು ಕಲ್ಪಿಸಿ ಜೀವಕೋಟಿಗೆ ಭ್ರಮೆಯನ್ನು ಉಂಟು ಮಾಡಿ ಸಹಸ್ರ ಕರಯುಕ್ತ ಕೋರ್ಪ ವೀರ್ಯನಂ ಭಂಗಗೊಳಿಸಿದ ದೇವಾಂಶ ಸಂಬೋಧನಾದ ಭಾರ್ಗವರಾಮನ ಕರುಣ ಪ್ರಸಾದದ ಬ್ರಹ್ಮಾಸ್ತ್ರವನ್ನು ಪ್ರಯೋಗ ಮಾಡಿ ಬಾಂಧವದಲ್ಲಿ ಗ್ರಹಧಾರಕ ಸಮೂಹವು ಒಂದಕ್ಕೊಂದು ಬಡದಾಡುವಂತೆ ಭೂಮಂಡಲೆಯನ್ನು ತಲ್ಲಣಗೊಳಿಸಿ ಈ ಪಾಂಡವರನ್ನು ನಿಸ್ತಾರ ಶೂನ್ಯರನ್ನಾಗಿ ಮಾಡಿ ಏಕೈಕ ಚಕ್ರೇಶ್ವರೆಂಬ ನಿನ್ನ ಕೀರ್ತಿಯನ್ನು ಅಚ್ಚಳಿಯದೆ ಉಳಿಸುವೆ. ಭಯಪಡಬೇಡ ಮಿತ್ರಮ ಈ ಕಂಸವಂಶಿಯ ಮಾತುಗಳಿಗೆ. ಸಪ್ತಾನಂದಾಗಿ ಧರಣಿ ಗೊಗ್ಗಿ ಬಾಂಡಲವು ಬಗ್ಗೆ ಅಪುರಾರಿಯ ಪಾರ್ಥನ ಸಹಾಯನಾಗಿ ಧರಣಿ ನಿಲ್ಲಲ್ ಆ ಪಾರ್ಥನ ಮರಣವು ತಪ್ಪುವುದುಂಟೆ. ಕರ್ಣ, ನಿನ್ನ ಅಭೀಷ್ಟವು ಸ್ವಲ್ಪ ಕಾಲದಲ್ಲಿಯೇ ನೆರವೇರುವುದು. ಸ್ಥಿರನಾಗು. ಇದದ್ ಬಾ. ಗಂಟಲು ಕೊಡುಬಂತುರುಗಿದಂತಾಯಿತು. ಕೌರವೇಶ್ವರ, ಈ ತರ್ಪಿತ ವಾಕ್ಯಗಳನ್ನು ನೀನು ಎಷ್ಟು ಹೊತ್ತು ಸಹಿಸಬಲ್ಲೆ? ಜನಾರ್ದನ, ಸಂಧಾನ ಮಾಡಲು ಬಂದಿರುವೆಯಾ, ಇಲ್ಲವೇ ಪಾಂಡವರ ಪೌರುಷವನ್ನು ಹೊಗಳಲು ಬಂದಿರುವೆಯಾ? ಅವರ ಹಂತ ಧೀರರಾದರೆ ವೀರ ವಿಕ್ರಮ ಭುಜಬಲ ಪ್ರಬಲರಾದ ಈ ಗುರುಕಿಶೋರ ಬಂಧನ ರಂಗಪತಿ ಭುಜಬಲ ಹುದ್ದಂಡ ಗಂಡುಗಲಿಗಳ ದಂಡಿನಲ್ಲೆಲ್ಲಲು ಹೇಳು ಪಾಂಡು ಸುತರಿಗೆ ಕೃಷ್ಣ. ಕೃಷ್ಣ, ಅವರ ಹಂತ ಧೀರರಾದರೆ ರಣಾಂಗಣದಲ್ಲಿ ನಿಲ್ಲಿಸು. ನೋಡಿ, ಸಮರವೇ ಸಿದ್ಧ. ಅಣ್ಣ, ಇದು ಕೌರವರ ರಾಜಸಭೆಯಲ್ಲಣ್ಣ, ಪಾಂಡುನಂದನರ ಮಿತ್ರಕೂಟ. ನಮ್ಮ ಅನ್ನವನ್ನು ತಿಂದು ಪರಿಪುಷ್ಟರಾದ ಈ ವೃದ್ಧರು ಹೇಗೆ ನಮ್ಮ ನಿಂದೆಯನ್ನು ತದೇಕ ಚಿತ್ತರಾಗಿ ಕೇಳುತ್ತಿರುವರು ನೋಡು. ಸಮಯವು ದೊರಕಿದರೆ ಶಿವರ ಎಂಥ ದ್ರೋಹ ಚಿಂತನೆಗೂ ಎದುರತಕ್ಕವರಲ್ಲ. ಇವರ ಮಧ್ಯದಲ್ಲಿ ಒಂದು ಕ್ಷಣವೂ ನಿಲ್ಲಬಾರದು. ನಡೆಯನ್ನ ಹೋಗನು. ನಡೆ ಸಹೋದರ, ಈ ಶತ್ರು ಮಧ್ಯದಲ್ಲಿ ನಮಗೇನು ಕೆಲಸ? ನಡೆ. ಇಲ್ಲೋ ಅರೆ ಕೌರವೇಶ್ವರ, ನಿನಗೊಂದು ಸೂಕ್ತವಾದ ಸಲಹೆ ಇರುವುದು. ಆ ಸಲಹೆಯಿಂದ ಕೃಷ್ಣನಿಗೆ ತಕ್ಕ ಪ್ರಾಯಶ್ಚಿತ್ತವಾಗಬೇಕು. ನಿಲ್ಲು ಕುಮಾರ, ನಿಲ್ಲು. ಹೋದನು, ಹೊರಟು ಹೋದನು. ಹಾ ಜನಾರ್ದನ, ಈ ಮದಾಂಧನನ್ನು ತಡೆಯುವವರು ಯಾರೂ ಇಲ್ಲವೇ? ಯಾವನು ಸಾಮಧಾನಗಳನ್ನು ನಿರಾಕರಿಸಿ ದಂಡವನ್ನೇ ಪರಮೋಪಾಯವೆಂದು ಆಶ್ರಯಿಸುವನು ಅವನು ಜಾಗೃತಿಯಿಂದ ಸಂಕಟಕ್ಕೀಡಾಗುವನು. ಹೋಗಿ ವಿದುರ, ಗಾಂಧಾರಿಯನ್ನು ಕರೆದುಕೊಂಡು ಬಾ. ಅವಳೊಂದು ಸಾರಿ ಕೊನೆಯದಾಗಿ ಪ್ರಯತ್ನಿಸಿ ನೋಡಲಿ. ಮಹಾರಾಜ, ನಿನ್ನ ಆಜ್ಞೆವಂತೆ ಗಾಂಧಾರಿ ದೇವಿಯವರನ್ನ ಕರೆದುಕೊಂಡು ಬರುವೆ. ಕುರುದ್ಧರೆ, ನೀವೀ ದುರ್ವರ್ತನನ್ನು ದಮನ ಮಾಡಲಾರದವರಾದರೆ ನಿಮ್ಮ ವಿಖ್ಯಾತ ವಂಶದ ಗೌರವವನ್ನು ಹೇಗೆ ರಕ್ಷಿಸಿಕೊಳ್ಳಬಲ್ಲಿರಿ? ನಿಮ್ಮ ಕಣ್ಣುಗಳ ಮುಂದೆ ನಡೆಯುತ್ತಿರುವ ಈ ಅತ್ಯಾಚಾರವನ್ನು ನಿಲ್ಲಿಸುವ ಇಚ್ಛೆ ಇದ್ದರೆ ಈಗಲೇ
ದುರ್ಯೋಧನ, ದುಶ್ಯಾಸನ, ಶಕುನಿ ಈ ಮೂವರನ್ನು ಬಂಧನದಲ್ಲಿಟ್ಟು ಪಾಂಡವರೊಡನೆ ಸಂಧಿ ಮಾಡಿಕೊಳ್ಳಿ. ಕುಲವನ್ನು ರಕ್ಷಿಸುವ ಸಲುವಾಗಿ ಒಬ್ಬ ಮನುಷ್ಯನನ್ನು, ಗ್ರಾಮದ ರಕ್ಷಣೆಗಾಗಿ ಒಬ್ಬ ಮನುಷ್ಯನನ್ನು, ದೇಶ ರಕ್ಷಣೆಗಾಗಿ ಗ್ರಾಮವನ್ನು, ಆತ್ಮರಕ್ಷಣೆಗಾಗಿ ಸರ್ವಸ್ವವನ್ನು ತ್ಯಜಿಸುವುದು ಧರ್ಮವೆಂದು ಶಾಸ್ತ್ರಗಳು ಹೇಳುವು. ಈ ಅನೈಚ್ಛಿಕವಾದ ಯುದ್ಧದಿಂದ ಭಾರತ ವರ್ಷದ ವೀರ ಯೋಧರ ಪವಿತ್ರ ರಕ್ತವನ್ನು ಚೆಲ್ಲಲೇಕೆ. ಮಾನವ ಜಾತಿಯನ್ನು ಈ ರಕ್ತ ಪ್ರಳಯದಿಂದ ಉದ್ಧರಿಸುವುದಾದರೆ ನಾನು ಹೇಳಿದಂತೆ ಮಾಡಿದೆ. ವಾಸುದೇವ, ಈ ದುರ್ವಿನೀತರಾದ ವರ್ತನೆಯಿಂದ ನನ್ನ ಹೃದಯದಲ್ಲೊಂದು ಜ್ವಾಲೆಯು ಹತ್ತಿ ಉರಿಯುತ್ತಿರುವುದು. ಆದರೆ ಏನು ಮಾಡಲಿ, ನಾನು ಅಂಧನು, ದುರ್ಬಲನು, ಪರಾಧೀನನು. ನನ್ನಿಂದೇನಾಗುವುದು ವಾಸುದೇವ? ಮಹಾರಾಜ, ನಿನ್ನ ಆಜ್ಞೆಯಂತೆ ಗಾಂಧಾರಿ ದೇವಿಯವರನ್ನ ಕರೆದುಕೊಂಡು ಬಂದಿರುವೆ. ದೇವಿ, ಕುಮಾರನೆಲ್ಲಿ? ಗಾಂಧಾರಿ, ಬವರಮಂ ಬಯಸಿ ಬಾಳಿನ ಕುಡಿಗಡಿಯಲ್ ಬದ್ಧನಾಗಿಹನು ಕುವರನು. ಹಿತವನೇಳಿ ಭರತ ವಂಶದ ಕೀರ್ತಿ ಜ್ಯೋತಿಯನು ಬೆಳಗುವಂತೆ ಮಾಡು ನೀ, ಪೌರವ್ಯ ವಂಶದ ರಾಣಿ. ಆ ಆ ಕಾಂತಾರಿ, ರಾಜ್ಯ ಲೋಭದಿಂದ ಉನ್ನತ ಪ್ರಾಯನಾಗಿರುವ ಈ ಪುತ್ರನನ್ನು ಸಂಧಿಗೊಡಂಬಡುವಂತೆ ಮಾಡುವ ಕಾರ್ಯಭಾರವು ನಿನ್ನದಾಗಿದೆ. ಹೋಗುವಿದರಾ? ಹೋಗು, ಆ ಹತಭಾಗ್ಯನನ್ನು ಮತ್ತೊಂದು ಸಾರಿ ಇಲ್ಲಿಗೆ ಬರಮಾಡು. ಆಗ್ಲಿ ಮಹಾರಾಜ, ನಿನ್ನ ಆಜ್ಞೆಯಂತೆ ದುರ್ಯೋಧನನ್ನ ಕರೆದುಕೊಂಡು ಬರುವೆ. ರಾಜೇಂದ್ರ, ಪುತ್ರ ಪ್ರೇಮದಿಂದ ಕರ್ತವ್ಯ ಮೂಢನಾದ ನೀನು ಈ ಅಖಂಡ ಸಾಮ್ರಾಜ್ಯದ ಶಾಸನ ಭಾರವನ್ನು ಹೇಗೆ ನಿರ್ವಹಿಸಬಲ್ಲೆ? ರಾಜೇಂದ್ರ, ಈ ಮೋಹವನ್ನು ತ್ಯಜಿಸು. ವಿವೇಕದಿಂದ ನಿನ್ನ ಆಂತರಿಕ ಚಕ್ಷುಗಳನ್ನು ತೆರೆದು ನೋಡು. ಈ ಸಂದಿಗ್ಧ ಸಮಯದಲ್ಲಿ ನೀನೇನು ಮಾಡಬೇಕು ಎಂಬುದನ್ನು ಚಿಂತಿಸು. ದುರ್ವಿನೀತನು, ದುರಾಚಾರಿಯಾದ ದುರ್ಯೋಧನಿಗೆ ರಾಜದಂಡವನ್ನು ಒಪ್ಪಿಸುವುದರಿಂದ ಅಧರ್ಮಕ್ಕೆ ಆಹ್ವಾನವನ್ನು ಕೊಟ್ಟಂತಾಗುವುದು, ನರಕವನ್ನು ಕೈ ಬೀಸಿ ಕರೆದಂತಾಗುವುದು. ರಾಜ, ನರಕವನ್ನು ಕೈ ಬೀಸಿ ಕರೆದಂತಾಗುವುದು. ಆದರೆ ಕುರುವೃದ್ಧರು ಶ್ರೀಕೃಷ್ಣನ ಮಾತುಗಳನ್ನು ಕೇಳುವುದರಿಂದ ಧರ್ಮದ ಉದ್ಧಾರವಾಗುವುದು, ಸ್ವರ್ಗದ ದಾರಿಯು ನಿರಾಪಾನವಾಗುವುದು. ಮಹಾರಾಜ, ನಿನ್ನ ಆಜ್ಞೆಯಂತೆ ಕುಮಾರನನ್ನ ಕರೆದುಕೊಂಡು ಬಂದಿರುವೆ. ಯಾರು ನನ್ನನ್ನು ಕರೆದವರು? ನಾನು ಕುಮಾರ, ನಿನ್ನ ತಾಯಿ. ಏಕೆ ಈ ನಿನ್ನ ತಾಯಿಯ ಮಾತುಗಳನ್ನು ಕೇಳಿಸುವುದಿಲ್ಲವೇ? ಮಗು, ನಾನು ನಿನ್ನ ತಾಯಿ. ಅನನ್ಯ ವ್ರತೋಪಾಸಗಳನ್ನು ಮಾಡಿ ನಿನ್ನನ್ನು ಪಡೆದಿರುವೆನು. ನನ್ನ ದೇಹದ ಎದೆ ರಕ್ತವನ್ನು ಸವಿದು ನಿನ್ನನ್ನು ಸಾಕಿ ಸಲಹಿದೆನು. ನಿನ್ನ ಕಲ್ಯಾಣವೇ ನನ್ನ ಜೀವನದಲ್ಲಿ ಏಕಮಾತ್ರ ನಿಷ್ಠೆ. ಮಗು, ಬಾಲ್ಯದಲ್ಲಿ ನಿನ್ನ ಕಣ್ಣಲ್ಲಿ ಒಂದೇ ಒಂದು ತೊಟ್ಟು ಕಂಬನಿ ಭೂಮಿಗೆ ಮೇಲೆ ಬಿದ್ದರು ನನ್ನ ಎದೆ ರಕ್ತ ನಷ್ಟವಾಯಿತೆಂದು ಭಾವಿಸುತ್ತಿದ್ದೆನು ಕಂದ, ಭಾವಿಸುತ್ತಿದ್ದೆನು. ಮಗು, ನನ್ನ ಮಾತನ್ನು ಕೇಳು. ಪಾಂಡವರೊಡನೆ ಸಂಧಿಗೆ ಸಮ್ಮತಿಸು ಕಂದ, ಸಮ್ಮತಿಸು. ಮಗು, ಸದಾ ನಿನ್ನ ಸುಖ ಸಂತೋಷಕ್ಕಾಗಿ ನನ್ನ ಕಣ್ಣುಗಳನ್ನು ಕಟ್ಟಿಕೊಂಡಿರುವ ಈ ನಿನ್ನ ತಾಯಿ ಕಣ್ಣಲ್ಲಿ ರಕ್ತ ಸುರಿಯುವಂತೆ ಮಾಡಬೇಡ ಕುಮಾರ, ಮಾಡಬೇಡ. ಮಗು, ತಾಯಿಯ ಪ್ರೇಮವು ಅತ್ಯಮೂಲ್ಯವಾದ ವಸ್ತು. ಮಗು, ಆಕಾಶಕ್ಕೆ ಅಂತರವಿರುವುದು, ಸಾಗರವು ಬತ್ತುವುದು, ನಕ್ಷತ್ರಗಳಿಗೆ ಎಣಿಕೆ ಇರುವುದು. ಆದರೆ ಮಾತೃ ಪ್ರೇಮವು ಅನಂತ ಅಗಾಧ. ಮಗು, ಅಬೋಧ ಬಾಲಕರಂತೆ ಆ ಮಾತೃ ಪ್ರೇಮವನ್ನು ಒಡೆಯಬೇಡ ಕುಮಾರ, ಅಡಿಯಬೇಡ.
ಪಾನವತ್ತನಾದ ಪಾಷಾಂಡನಂತೆ ಆ ಅಮೃತವನ್ನು ಭೂಮಿ ಮೇಲೆ ಚೆಲ್ಲಬೇಡ ಕುಮಾರ, ಚೆಲ್ಲಬೇಡ. ನಾವೆನ್ನ ಹಿತಕ್ಕಾಗಿ ಬೋಧಿಸುತ್ತಿರುವೆನು. ಈ ನಿನ್ನ ತಾಯಿಯ ಮಾತನ್ನು ಕೇಳು ಕುಮಾರ. ಈ ಚತುರ್ದಶ ಭುವನಗಳಲ್ಲಿ ನಿನಗೆ ತಾಯಿಯಂತ ಬಂಧುವು, ಹಿತೈಷಿ, ಸ್ನೇಹಿತೆ ಮತ್ತಾರೂ ದೊರೆಯಲಿಕ್ಕಿಲ್ಲ ಕುಮಾರ, ಮತ್ತಾರೂ ದೊರೆಯಲಿಕ್ಕಿಲ್ಲ. ಆದ್ದರಿಂದ ನನ್ನ ಮಾತನ್ನು ಕೇಳು ಪುತ್ರ, ನನ್ನ ಮಾತನ್ನು ಕೇಳು. ಈ ದ್ವೇಷ ಮತ್ಸರಗಳನ್ನು ಬೆಳೆತು ಪಾಂಡವರಿಗೆ ಅರ್ಧ ರಾಜ್ಯವನ್ನು ಒಪ್ಪಿಸು. ಸಮಾನ ಭಾವದಿಂದ ಈ ಭೂಮಿ ನಾಡು ಕಂದ. ಪುನಃ ಅದೇ ಮಾತು. ನಿನ್ನ ಪುತ್ರನಾಗಿ ನಾನು ಕ್ಷತ್ರಿಯ ಧರ್ಮವನ್ನು ತ್ಯಜಿಸಲೇ? ಇಲ್ಲ ಇಲ್ಲ. ಜಗತ್ತೆಲ್ಲವೂ ಪ್ರತಿಭಟಿಸಿದರೂ ಈ ದುರ್ಯೋಧನನು ಧರ್ಮಚ್ಯುತನಾಗುವುದಿಲ್ಲ. ಯುದ್ಧವು ಕ್ಷತ್ರಿಯನ ಧರ್ಮ. ರಾಜ್ಯವನ್ನು ಆಪೇಕ್ಷಿಸುವವರು ಯುದ್ಧ ಮಾಡಿ ಅದನ್ನು ಪಡೆಯಲಿ. ವಾಸುದೇವ, ಇದನ್ನ ಕೊನೆಯ ಸಂದೇಶ. ನಾವು ಸಮರ ಯಜ್ಞದಲ್ಲಿ ದೀಕ್ಷಿತರು. ಪಾಂಡವರು ನಮ್ಮೊಡನೆ ಸಂಧಿಯನ್ನು ಆಪೇಕ್ಷಿಸುವುದಾದರೆ ಅದು ದೊರಕುವುದು ರಣರಂಗದಲ್ಲಿ, ಶಸ್ತ್ರಾಸ್ತ್ರಗಳ ಆಸ್ಫಾಲನದಲ್ಲಿ, ರಥಿಕರ ವೀರಘೋಷದಲ್ಲಿ. ತಿಳಿದಿರು, ನನಗಿನ್ನೂ ಸಮಯವಿಲ್ಲ. ಅಧರ್ಮದ ಸುರಿಯಿಂದ ಪಾನಬತ್ತನಾದವರಿಗೆ ಧರ್ಮಾಚರಣೆಗೆ ಸಮಯವೆಲ್ಲಿಯದು ಕಂದ, ಧರ್ಮಾಚರಣೆಗೆ ಸಮಯವೆಲ್ಲಿಯದು. ಹಸಿದ ಬೇಟೆ ನಾಯಿಯಂತೆ ಮೃತ್ಯುವೆ ಬೆನ್ನಟ್ಟಿ ಬರುತ್ತಿರುವಾಗ ಧರ್ಮಾಚರಣೆಗೆ ಸಮಯವೆಲ್ಲಿಯದು. ಓ ಹತಭಾಗ್ಯ ಕುಮಾರ, ಇಷ್ಟೊಂದು ಅಸಹನೆಯಿಂದ ಕೂಡಿದವನಾದ ನೀನು ಈ ಕುರುರಾಜ್ಯವನ್ನು ಆಳುವಿಯ? ಛೇ, ಅದೆಂದಿಗೂ ಸಾಧ್ಯವಿಲ್ಲ ಕುಮಾರ, ಸಾಧ್ಯವಿಲ್ಲ. ಇದರಿಂದಾಗಿ ನೀನು ನಾಶವನ್ನು ಹೊಂದುವೆ, ನಿನ್ನಿಂದಲಾಗಿ ಈ ಕುರುರಾಜ್ಯವು ನಾಶವನ್ನು ಹೊಂದುವನು. ನಿನ್ನ ವೃದ್ಧ ಪಿತನು ಶೋಕ ಸಾಗರದಲ್ಲಿ ಮುಳುಗುವನು. ನಾನು ಮಾತ್ರ ತೀವ್ರವಾಗಿ ಕಣ್ಣೀರು ಸುರಿಸಿದ್ದ ಈ ವಿಷಾದಮಯ ದೃಶ್ಯವನ್ನು ನೋಡಬೇಕಾಗುವುದು. ಆ ವಿಧಾತ, ಈ ಗಾಂಧಾರಿಯ ಲಲಾಟದಲ್ಲಿ ಇನ್ನೂ ಏನನ್ನು ಬರೆದಿರುವೆ, ಇನ್ನೂ ಏನನ್ನು ಬರೆದಿರುವೆ. ಅನರ್ಥವಾದು ವಾಸುದೇವ. ಆ ದುರಾತ್ಮರನ್ನು ನಿನ್ನ ಬಂಧಿಸಲು ಬಂದು ತಂತ್ರ ಹೂಡಿರುವರು ನೋಡು. ಸಂಭವ, ನಾನು ದೂತನನ್ನು ಬಂಧಿಸುವುದು ರಾಜನೀತಿಗೆ ವಿರುದ್ಧ. ದುರ್ಯೋಧನ ದುರಾಘಾತವು ಮಿತಿ ಮೀರಿತು. ರಾಜೇಂದ್ರ ಇನ್ನೂ ಸುಮ್ಮನಿರುವುದೇಕೆ? ರಾಜೇಂದ್ರ, ನನ್ನ ಮಾತನ್ನು ಕೇಳು. ಈ ರಾಜಸಭೆಯಿಂದ ಅವನನ್ನು ಪರಿತ್ಯಾಗ ಮಾಡುವುದಾಗಿ ರಾಜ್ಯದೆಲ್ಲ ಉದ್ಘೋಷಿಸಲು ಮಾಡಲಿ. ನಿನ್ನ ರಾಜಶಕ್ತಿಯಿಂದ ಆತನನ್ನು ಬಂಧಿಸಿ ಅವನಿಗೆ ತಕ್ಕ ಶಾಸ್ತಿಯನ್ನು ಮಾಡು. ವಾಸುದೇವ, ಪ್ರಭು ನಿನಗೆ ಕೈ ಜೋಡಿಸಿ ಬೇಡಿಕೊಳ್ಳುವೆ. ದಯವಿಟ್ಟು ಇಲ್ಲಿಂದ ಹೊರಟು ಹೋಗು ಪ್ರಭು, ಹೊರಟು ಹೋಗು. ಸಜ್ಜನರಿಂದ ಪರಿತ್ಯಕ್ತನಾದ ಈ ರಾಜಸಭೆಯಲ್ಲಿ ನೀನು ಒಂದು ಕ್ಷಣಕಾಲವೂ ನಿಲ್ಲುವುದು ಬೇಡ. ನಿನಗೆ ಕೈ ಜೋಡಿಸಿ ಬೇಡಿಕೊಡುತ್ತೇನೆ ಪ್ರಭು, ಹೊರಟು ಹೋಗು. ಏನಿದು ನಿನ್ನಯ ತಪನೆ ತಾಯಿ, ಏನಿದು ನಿನ್ನಯ ತಪನೆ. ವಿಚಿತ್ರ ಮಾನಸ ದುರ್ಭರತನದಿ, ವಿಚಿತ್ರ ಮಾನಸ ದುರ್ಭರತನದಿ. ಎನ್ನಯ ಲೀಲೆಯರಿಯ ನೀನು, ಎನ್ನಯ ಲೀಲೆಯರಿಯ ನೀನು. ಏನಿದು ನಿನ್ನಯ ತಪನೆ ತಾಯಿ, ಏನಿದು ನಿನ್ನಯ ತಪನೆ. ತಿಳಿಯದೆಯನ್ನಯ ದರ್ಪವು ನಿನಗೆ,
ಬಳಲುವೆ ಏಕೆ ಕಾತುರದಿಂದ ಕೊರಗುವೆ ಏಕೆ ಏನಿದು ನಿನ್ನಯ ತಪನೆ ತಾಯಿ ಏನಿದು ನಿನ್ನಯ ತಪನೆ ತಾಯಿ ತಾಯಿ ಈ ದುರ್ಯೋಧನಿಗೆ ಹೆದರಿ ನಾನಿಲ್ಲಿಂದ ಪಲಾಯನ ಮಾಡಲೆ ಇಲ್ಲ, ಅದೆಂದಿಗೂ ಆಗತಕ್ಕ ಮಾತಲ್ಲ. ಕಂಸ ಶಿಶುಪಾಲಾದಿ ದಾನವರನ್ನು ಲೀಲಾ ಮಾತ್ರೆಯಿಂದ ಸಂಹರಿಸಿದ ಕೃಷ್ಣನು ಒಬ್ಬ ತತ್ಪಾಂಧನಾದ ದುರ್ಯೋಧನಿಗೆ ಭೀತನಾಗಲಿ. ರಾಜಮಹಿಷಿ, ನನ್ನ ಚಕ್ರದಲ್ಲಿ ಎಷ್ಟೊಂದು ಶಕ್ತಿ ಇರುವುದೆಂಬುದನ್ನು ನೀನು ಅರಿತಿರುವಿ. ಇದರ ಒಂದಲ್ಪ ಆವರ್ತದಿಂದ ಜಗತ್ತಿನ ಪ್ರಳಯವು ಪ್ರಾರಂಭವಾಗುವುದು. ಆಕಾಶದ ಗ್ರಹತಾರಕ ಸಮೂಹವು ಮಕ್ಕಳ ತಿರುಕಲ್ಲಿನಂತೆ ಕುಣಿಯತೊಡಗು. ಕೋಟಿ ಕೋಟಿ ದುರ್ಯೋಧನರು ಗತಪ್ರಾಣರಾಗಿ ಮಣ್ಣಿನಲ್ಲಿ ಉರುಳಾಡುವರು. ಇಂತಹ ನಾನು ಒಬ್ಬ ಸಾಮಾನ್ಯ ಮನುಷ್ಯರಿಗೆ ಭೀತನಾಗಲೇ? ಭಯವಲ್ಲ ಪ್ರಭು, ದಾನವ ವಿಜಯ ಯದುಪತಿಗೆ ಶತ್ರುಗಳ ಭಯವೇ. ಜಗದ್ರಕ್ಷಕನಾದ ಪರಮಾತ್ಮನಿಗೆ ಪರಾತ್ಮನ ಪರಾಜಯವೇ. ದೇವ, ನಾನದಕ್ಕಾಗಿ ದುಃಖಿಸುತ್ತಿಲ್ಲ. ಆದರೆ ನನ್ನೆದುರಿನಲ್ಲಿ ನನ್ನ ಗುರುವಿನ ಅವಹೇಳನೆಯನ್ನು ನಾನು ಅದಕ್ಕೆ ಹೇಗೆ ಸಹಿಸಲಿ? ಅದು ನನ್ನ ಕುಲಾಂಗಾರ ಪುತ್ರರಿಂದ ಅದು ಸಾಧ್ಯವಿಲ್ಲ ಪ್ರಭು, ಸಾಧ್ಯವಿಲ್ಲ. ನೀನು ಭಕ್ತ ರಕ್ಷಕನಲ್ಲವೇ? ಈ ಭಕ್ತರ ಮರಿಯನ್ನು ನೀನು ಆರಿಸುವುದಿಲ್ಲವೇ? ನೀನು ಈ ಕೈ ಬೀದು ಕೇಳಿಕೊಡುತ್ತೇನೆ ಕೃಷ್ಣ, ಈ ಸ್ಥಳದಿಂದ ಪಲಾಯನ ಮಾಡು. ಹೇ ಮಾಧವ ಮಹಿಮಾ ಪೂರ್ಣ, ಹೇ ಮಾಧವ ಮಹಿಮಾ ಪೂರ್ಣ, ಮುನಿ ಜನ ಸೇವಿತ ಪುಣ್ಯ ಚರಣ, ಮುನಿ ಜನ ಸೇವಿತ ಪುಣ್ಯ ಚರಣ. ಹೇ ಮಾಧವ ಮಹಿಮಾ ಪೂರ್ಣ, ಹೇ ಮಾಧವ. ವನಮಾಲಿ ವೈಕುಂಠ ನಿವಾಸ, ವನಮಾಲಿ ವೈಕುಂಠ ನಿವಾಸ, ಅಗ್ರಜನೋದ್ಧಾರಿ ಅವ ಭಯನಾಶ. ವನಮಾಲಿ ವೈಕುಂಠ ನಿವಾಸ, ವನಮಾಲಿ ವೈಕುಂಠ ನಿವಾಸ, ಭಕ್ತಜನೋದ್ಧಾರಿ ಭವ ಭಯನಾಶ. ಭಕ್ತಜನೋದ್ಧಾರಿ ಭವ ಭಯನಾಶ, ದೇವಕಿ ನಂದನ ದೈತ್ಯ ಕುಲಹರಣ, ದೇವಕಿ ನಂದನ ದೈತ್ಯ ಕುಲಹರಣ. ಕಂಸಾನೆ ಮುರಮೈರಿ, ಕಂಸಾನೆ ಮುರಮೈರಿ ಅವತಾರಿ ಪುರುಷ. ಹೇ ಮಾಧವ ಮಹಿಮಾ ಪೂರ್ಣ, ಹೇ ಮಾಧವ ಮಹಿಮಾ ಪೂರ್ಣ, ಮುನಿ ಜನ ಸೇವಿತ ಪುಣ್ಯ ಚರಣ, ಮುನಿ ಜನ ಸೇವಿತ ಪುಣ್ಯ ಚರಣ. ಹೇ ಮಾಧವ, ಹೇ ಮಾಧವ, ಹೇ ಮಾಧವ. ಏಳು ತಾಯಿ ಏಳು. ಈ ದಿನ ನಿನ್ನ ಸಲುವಾಗಿ ನಾನು ಏಡಿಯಂತೆ ಇಲ್ಲಿಂದ ಪಲಾಯನ ಮಾಡಲೆ ಇಲ್ಲ, ಅದೆಂದಿಗೂ ಆಗತಕ್ಕ ಮಾತಲ್ಲ. ನಾನು ಯಾವ ಮಹತ್ತರ ಆಸೋತ್ತರದಿಂದ ಇಲ್ಲಿಗೆ ಬಂದೆನೋ ಅದು ದೀಪವನ್ನು ಮುಟ್ಟಿದ ಪತಂಗದಂತೆ, ಬಿರುಗಾಳಿಗೆ ಸಿಕ್ಕಿದ ಹುಲ್ಲು ಕಡ್ಡಿಯಂತೆ ಕ್ಷಣ ಮಾತ್ರದಲ್ಲಿ ನಷ್ಟವಾಯಿತು. ಆಸೆಯಿಂದ ಬಂದು ನಿರಾಸೆನಾಗಿ ಹಿಂತಿರುಗುವೆ. ದುರ್ಯೋಧನನನ್ನು ನನ್ನ ಪ್ರಿಯ ಬಂಧುವಿನಂತೆ ಆಲಂಗಿಸಲು ಬಂದೆನು. ಆದರೆ ಅವನ ದೌತ್ಯವು ನನ್ನ ಗೆಳೆತನದ ಹೊರದ ಹಸ್ತವನ್ನು ವೈರಿಯ ವಜ್ರವೃಷ್ಟಿಯನ್ನಾಗಿ ಮಾರ್ಪಡಿಸಿತು. ಈ ರಾಜ್ಯಸಭೆಯ ವಾತಾವರಣದಿಂದ
ನನ್ನ ಹೃದಯದ ಶಾಂತಿ ಕಪೋತವು ರೆಕ್ಕೆಗಳು ಹುಟ್ಟಿ ಹಾರುವ ಮೊದಲೇ ದುರ್ಮರಣಕ್ಕೀಡಾಯಿತು. ಆಸೆಯಿಂದ ಬಂದು ನಿರಾಶನಾಗಿ ಹಿಂತಿರುಗುವೆನು. ಆದರೂ ಚಿಂತೆಯಿಲ್ಲ ರಾಜಮಹಿಷಿ, ಇಂದು ನಿನ್ನ ಸಲುವಾಗಿ ನಾನು ಹೇಡಿಯಂತೆ ಇಲ್ಲಿಂದ ಪಲಾಯನ ಮಾಡುವೆ. ಪಲಾಯನ? ಇನ್ನೆಲ್ಲಿಯ ಪಲಾಯನ? ಹಕ್ಕಗಳಿಂದ ಇವನನ್ನು ಬಂಧಿಸಿರಿ. ನಮಗೆ ಭಯಪಟ್ಟು ಓಡುವನು ಕೃಷ್ಣನು. ಯಾರು ಯಾರು ಶ್ರೀಕೃಷ್ಣನನ್ನು ಬಂಧಿಸುವರು? ದುರ್ಯೋಧನ, ಗಗನದ ಸೂರ್ಯನೇ ಕೈ ಚಾಚಿದಂತೆ ಭೂಮಿಯನ್ನು ತಲೆಯ ಮೇಲೆತ್ತುಕೊಳ್ಳಲು ಪ್ರಯತ್ನಿಸಿದಂತೆ ನಿನ್ನ ನಾಶಕ್ಕೆ ನೀನೇ ಕಾರಣೀಭೂತನಾಗುತ್ತಿರುವೆ. ಹಿಡಿಯಿರಿ ಹಿಡಿಯಿರಿ, ಎಲ್ಲಿ ಆ ಭಾಷೆಗಳು? ದುರ್ಯೋಧನ, ನನ್ನನ್ನು ಬಂಧಿಸುವಿಯಾ? ಭಟ್ಟಿಯಿಂದ ಬೆಂಕಿಯನ್ನು, ಬೀಸಣಿಗೆಯಿಂದ ಗಾಳಿಯನ್ನು, ಮರಳಿನಿಂದ ಸಾಗರವನ್ನು ಪ್ರತಿಬಂಧಿಸಲು ಇಚ್ಛಿಸುವೆಯಾ? ವ್ಯರ್ಥ, ನಿನ್ನಿಂದ ಆಗುವುದಿಲ್ಲ. ಕೃಷ್ಣ, ಈ ಬೆದರಿಕೆಯ ಮಾತುಗಳಿಂದ ಹೆದರಿಸಬೇಡ. ಹಕ್ಕಗಳಿಂದ ಬಂಧಿಸಿರಿ. ನಿಲ್ಲು ದುರ್ಯೋಧನ, ನಿಲ್ಲು. ಶ್ರೀಕೃಷ್ಣನನ್ನು ಬಂಧಿಸಲು ಸಾಧ್ಯವಿಲ್ಲ. ಮಾಯೆ, ಅಲ್ಲಿ ಕೃಷ್ಣನೇ, ಇಲ್ಲಿ ಕೃಷ್ಣನೇ, ಎಲ್ಲೋ ಕೃಷ್ಣನೇ, ಎಲ್ಲ ದಿಕ್ಕುಗಳಲ್ಲಿ ಖಡ್ಗವನ್ನು ತರುತ್ತೇನೋ. ಮಾಯೆ ಮಾಯೆ, ಈ ಕೃಷ್ಣನನ್ನು ಸಂಹರಿಸುವೆನು. ಪ್ರಭು, ಪ್ರಭು, ಶಾಂತನಾಗು ಪ್ರಭು, ಶಾಂತನಾಗು. ಶಾಂತನಾಗು ಪ್ರಭು, ಶಾಂತನಾಗು ಪ್ರಭು, ಶಾಂತನಾಗು ಪ್ರಭು. ನಿನ್ನ ಆಕ್ರೋಶದಿಂದ ಕುರುವಂಶವಷ್ಟೇ ಅಲ್ಲ, ಇಡೀ ಪ್ರಪಂಚವೇ ನಾಶವನ್ನು ಹೊಂದುವುದು. ಶಾಂತನಾಗು ಪ್ರಭು, ಶಾಂತನಾಗು ಪ್ರಭು. ನಿನ್ನ ತುಟಿಯಲ್ಲಿ ಹಿಂಸೆ, ನಿನ್ನ ತುಟಿಯಲ್ಲಿ ಹಿಂಸೆ. ನಿನ್ನ ಚಕ್ಷುಗಳಲ್ಲಿ ಬ್ರಹ್ಮಾಂಡ ಗೋಲಗಳು ತಿಳಿಯದಂತೆ ಕಾಣುತ್ತವೆ. ನಿನ್ನ ಕೈಗಳಲ್ಲಿ ರುದ್ರಹಿಂಸೆಯೋ. ಪರಮಾತ್ಮ ಶಾಂತನಾಗು ಪ್ರಭು, ಶಾಂತನಾಗು. ಇಷ್ಟೊಂದು ಹಿಂಸೆಯನ್ನು ನನ್ನ ಕುಲಾಂಗಾರ ಪುತ್ರನು ಹೇಗೆ ಸಹಿಸಲು ಸಾಧ್ಯ? ದಯವಿಟ್ಟು ಶಾಂತನಾಗು ಪ್ರಭು. ನಿನ್ನ ಈ ವಿಶ್ವರೂಪವನ್ನು ನಿಲ್ಲಿಸಿ ನಿನ್ನ ಸುಂದರ ಮೂರ್ತಿಯನ್ನು ಧಾರಣೆ ಮಾಡು. ಎಸಗಿದೆ ನಾ ದಿವ್ಯ ದೃಷ್ಟಿರಂ ನೋಡಿರೀಗ, ಅಣಗಾತ್ಮರಾದ ಸಂಸಿದ್ಧರೆಲ್ಲ. ಇದು ನಿಜ ನಿಜಾಕೃತಿ, ಇದುಯೇ ಪ್ರಮಾಣ, ಇದುಯೇ ಪ್ರಮಾಣ. ಶಾಂತನಾಗು ಪ್ರಭು, ಶಾಂತನಾಗು ಪ್ರಭೋ. ತವ ಚರಣಾಂಬುಜ ಭ್ರಮರವು ನಾನು, ಸ್ವೀಕರಿಸೋ ಪ್ರಭು, ಪರಿಹರಿಸೋ ಭವ. ಸ್ವೀಕರಿಸೋ ಪ್ರಭು, ಪರಿಹರಿಸೋ ಭವ. ತವ ಚರಣಾಂಬುಜ ಭ್ರಮರವು ನಾನು, ಬಾಡುವ ಮೊದಲೇ ಜೀವನ ಸುಮವು ನೀಡಲು ತಂದಿಗೆ ತವ ಪೂಜೆಗೆ. ಬಾಡುವ ಮೊದಲೇ ಜೀವನ ಸುಮವು ನೀಡಲು ತಂದಿಗೆ ತವ ಪೂಜೆಗೆ. ಸ್ವೀಕರಿಸೋ ಪ್ರಭು, ಪರಿಹರಿಸೋ ಭವ. ಸ್ವೀಕರಿಸೋ ಪ್ರಭು, ಪರಿಹರಿಸೋ ಭವ. ಲೋಕಲೋಚನ ಲೋಕಲೋಚನ ಅರ್ಪಣೆ ನಿನಗೆ, ಲೋಕಲೋಚನ ಅರ್ಪಣೆ ನಿನಗೆ. ತವ ಚರಣಾಂಬುಜ ಭ್ರಮರವು ನಾನು, ತವ ಚರಣಾಂಬುಜ, ತವ
ಚರಣಾಂಬುಜ ತವ ಚರಣಾಂಬುಜ ಅಮರವು ನಾ. ನಾನು ನಂಬುವುದಿಲ್ಲ. ನಂಬು ಅಂಗರಾಜ. ಕರ್ಣನ ಉದಾರ ಹೃದಯವನ್ನು ತಿಳಿದ ಕೌರವರು ನಿರ್ಭಯದಿಂದ ಈ ರೀತಿ ನಡೆಯುವುದರಲ್ಲಿ ಆಶ್ಚರ್ಯವೇನು? ದುರ್ಯೋಧನನಲ್ಲಿ ನಿನಗಿರುವ ಸ್ನೇಹ ಮತ್ತು ರಾಜಭಕ್ತಿಯ ಭರವಸೆಯಿಂದ ನಿನ್ನ ವಿಷಯದಲ್ಲಿ ಕುವಾಚ್ಯ ಶಬ್ದಗಳನ್ನಾಡಲೂ ಹಿಂಜರಿಯುತ್ತಿಲ್ಲ. ದುರ್ಯೋಧನನು ಇವೆಲ್ಲವನ್ನು ಕೇಳಿದರೂ ಕೇಳದವನಂತೆ ಸುಮ್ಮನಿದ್ದನು. ಕರ್ಣ, ಇಷ್ಟು ಜನರಲ್ಲಿ ನಿನ್ನನ್ನು ಕಂಡರೆ ದುಃಖ ಪಡುವವನು ನಾನೊಬ್ಬನೇ. ಸ್ನೇಹದಲ್ಲಿ ವಂಚನೆಯೇ? ನಿಜವಾಗಿ ನನ್ನ ರಕ್ತವು ಕುದಿಯುತ್ತಿರುವುದು ಶಕುನಿ. ಏನು ನಡೆಯಿತು? ಮರೆಮಾಚದೆ ಹೇಳು. ಕೃಷ್ಣನು ರಾಜಸಭೆಯಿಂದ ಹೊರಹೋದ ಕೂಡಲೇ ಮೂರ್ಛಿತನಾಗಿದ್ದ ದುರ್ಯೋಧನನು ಎಚ್ಚೆತ್ತನು. ಅವನಾಗ ಹಸಿದ ಹೆಬ್ಬುಲಿಯಂತೆ ಆರ್ಭಟಿಸುತ್ತಾ ಕ್ರೋಧದಿಂದ ಬುದ್ಧಿ ಹೋದವನಾಗಿ ಭೀಷ್ಮ ದ್ರೋಣಾದಿಗಳನ್ನು ಪಾಂಡವ ಪಕ್ಷದವರೆಂದು ನಿಂದಿಸಿದನು. ಕಡೆಗೆ ಪಾಂಡವರೊಡನೆ ಯುದ್ಧ ಮಾಡುವಂತೆ ಸಮಸ್ತ ಸಾಮಂತರಿಗೂ ಆಜ್ಞೆ ಮಾಡಿದನು ಮತ್ತು ಕರ್ಣನಿಗೆ ಸೇನಾಧಿಪತ್ಯವನ್ನು ಕಟ್ಟಬೇಕೆಂಬ ತನ್ನಿಚ್ಛೆಯನ್ನು ಪ್ರಕಟವಾಗಿ ಹೇಳಿದನು. ಅಲ್ಲಿಗೆ ಎಲ್ಲವೂ ನಿಶ್ಚಿತವಾದಂತೆಯೇ ಆಗ ಭೀಷ್ಮನು ಏನು ಹೇಳಿದನು? ಅಸೂಯೆಯಿಂದ ಭೀಷ್ಮನು ಆ ರೀತಿ ಹೇಳಿರಲಾರ ಕರ್ಣ. ಆದರಾತನ ಮಾತಿನಿಂದ ನಿನ್ನ ಸೇನಾಧಿಪತ್ಯದ ಆಸೆಯು ಕಮರಿ ಹೋಯಿತು ಕರ್ಣ. ನಾನು ಯಾವಾಗಲೂ ಸೇನಾಧಿಪತ್ಯಕ್ಕೆ ಆಶಿಸಿದವನಲ್ಲ. ಆದರೆ ದುರ್ಯೋಧನನಿಗೆ ನನ್ನಲ್ಲಿದ್ದ ವಿಶ್ವಾಸವನ್ನು ಚಲಿಸುವಂತೆ ಮಾಡಿದವರಾರು? ನೀನು ರಥವನ್ನೇರಿ ಕೃಷ್ಣನೊಡನೆ ಹೋದೆಯಷ್ಟೇ. ಭೀಷ್ಮನು ಆ ಸಂಗತಿಯನ್ನು ದುರ್ಯೋಧನನಿಗೆ ತಿಳಿಸಿದಂತಿದೆ. ತಂತ್ರಿಯಾದ ಕೃಷ್ಣನ ಸವಿನುಡಿಗಳಿಗೆ ನೀನು ವಶನಾದೆಯೋ ಏನೋ ಎಂದು ದುರ್ಯೋಧನನ ಸಂದೇಹ. ಕುರುಕುಲ ದರ್ಶರು ಕರ್ಣನ ಸ್ವಾಮಿನಿಷ್ಠೆಯನ್ನು ತಿಳಿದಿಲ್ಲವೇ? ತಿಳಿದಿರುವರು. ಆದರೇನು, ನಿನಗೂ ಕೃಷ್ಣನಿಗೂ ನಡೆದ ಮಾತಿನ ರಹಸ್ಯವನ್ನು ತಿಳಿಯದ ಹೊರತು ನಿನಗೆ ಸೇನಾಧಿಪತ್ಯವನ್ನು ಕೊಡಕೂಡದೆಂದು ನಿರ್ಧಾರವಾಯಿತು. ಇದಕ್ಕೆ ಕಾರಣನು ಆ ಭೀಷ್ಮನು. ಯಾರಾದರೂ ಆಗಲಿ, ಸಭೆಯಲ್ಲಿ ಕೆಲವರು ನಿನ್ನನ್ನು ತುಚ್ಛೀಕರಿಸಿ ಮಾತನಾಡಲು ಹಿಂಜರಿಯಲಿಲ್ಲ. ಏನು ಹೇಳಿದರು ಅವರು? ಆ ದುರ್ವಾಕ್ಯಗಳನ್ನು ನಾನು ನುಡಿಯಲಾರೆ ಕರ್ಣ. ಆದರೆ ಯತ್ನವಿಲ್ಲ. ಸೂತ ಕುಲದಲ್ಲಿ ಹುಟ್ಟಿದ ನೀಚಾತಿ ನೀಚನಿಗೆ ಸ್ವಾಮಿ ಭಕ್ತಿಯಲ್ಲಿಯದು ಎಂದು ನಿಂದಿಸಿದರು. ಸೂತ ಕುಲದಲ್ಲಿ ಹುಟ್ಟಿದವರು ರಾಜಭಕ್ತರಾಗಬಾರದೆ? ವಿಧಾತನು ಮಾನವ ಜಾತಿಯ ಸದ್ಗುಣಗಳೆಲ್ಲವನ್ನು ಹುಚ್ಚ ಕುಲದವರಿಗೆ ಮೀಸಲಾಗಿಟ್ಟನು. ಶಗುನೆ, ಈ ಅಪಮಾನವನ್ನು ನಾನು ಎಷ್ಟು ದಿನ ಸಹಿಸಲಿ? ಚಿಕ್ಕಂದಿನಲ್ಲಿ ಹುಡುಗರು ಸೂತಪುತ್ರನೆಂದು ನನ್ನ ಸಂಗಡ ಹಾಡುತ್ತಿರಲಿಲ್ಲ. ನನ್ನನ್ನು ಮುಟ್ಟುವುದೇ ದೋಷವೆಂದು ತಿಳಿದಿದ್ದರು. ನಾನು ಏಕಾಂಗಿಯಾಗಿ ಕಣ್ಣೀರು ಸುರಿಸುತ್ತಾ ಹೃದಯದ ವೇದನೆಯನ್ನು ಜಗತ್ಕರ್ತನಲ್ಲಿ ಭಿನ್ನವಿಸಿಕೊಳ್ಳುತ್ತಿದ್ದೆ. ಪರಮೇಶ್ವರ ನನ್ನ ಯಾವ ಪಾಪಕ್ಕಾಗಿ ಸೂತ ಕುಲಕ್ಕೆ ತಳ್ಳಿದೆ ಎಂದು ಆ ದಿನಗಳು ಕಳೆದು ತಿಳಿಯು ಮೂಡಿತು. ಜನ್ಮವೂ ಆಕಸ್ಮಿಕ ಘಟನೆ, ಗುಣವೇ ಮಾನವನ ಸರ್ವಸ್ವವೆಂದೂ ತಿಳಿದೆ. ನನ್ನ ಮಾನ ಅಪಮಾನಗಳು ಗುಣವನ್ನು ಅವಲಂಬಿಸಿದೆ ಎಂದು ಕುಲವನ್ನಲ್ಲ ಎಂದು ನಿಶ್ಚಯಿಸಿದೆ. ಆತ್ಮಶಕ್ತಿಯಿಂದ, ಪ್ರಯತ್ನ ವಿಶೇಷದಿಂದ, ದೈವ ಬಲದಿಂದ
ರಾಜಸ್ಥಾನದ ಸ್ಥಾನಮಾನಗಳು ನನಗೆ ದೊರೆತವು. ನಾನೆಂದು ಅಂಗದೇಶದ ಅರಸ, ಕುರು ಸಾಮ್ರಾಜ್ಯದ ಮಾಂಡಳಿಕ. ಈಗಲೂ ಈ ಜನ್ಮದ ದುಷ್ಟಭೂತ ನನ್ನನ್ನು ಬಿಟ್ಟಿಲ್ಲ. ಪ್ರತಿಷ್ಠಾಪರರಾದ ಆರ್ಯರು ಈ ಸಂಕಲ್ಪಿತ ಮರ್ಯಾದೆಯನ್ನು ಹೊರದೂಡದ ಹೊರತು ಈ ಭಾರತಕ್ಕೆ ನಿಸ್ತಾರವಿಲ್ಲ ಶಕುನಿ, ನಿಸ್ತಾರವಿಲ್ಲ. ಸ್ಥಿರನಾಗು ಕರ್ಣ, ಸ್ಥಿರನಾಗು. ದುರ್ಯೋಧನ ನಿನ್ನ ಅವ್ಯಾಜ ಸ್ನೇಹವನ್ನು ನಿರಾಕರಿಸಿದದರ ಪ್ರತೀಕಾರ ಈಗ ನಿನ್ನ ಕೈಯಲ್ಲಿರುವುದು. ಭೀಷ್ಮನು ಯುದ್ಧದಲ್ಲಿ ಪರಾಜಿತನಾಗುವವರೆಗೆ ಶಸ್ತ್ರಧಾರಣ ಮಾಡುವುದಿಲ್ಲವೆಂದು ನೀನು ಪ್ರತಿಜ್ಞೆ ಮಾಡು. ಕೌರವರು ತಿಳಿಯಲಿ, ದಾನವೀರ ಶೂರ ಕರ್ಣನ ಅಸ್ತ್ರ ಕೌಶಲ್ಯದ ಅಭಾವವು ಎಂತಹ ಅನರ್ಥಕಾರಿ ಎಂಬುದನ್ನು. ಶಕುನಿ, ಎಲ್ಲರೂ ಯುದ್ಧದಲ್ಲಿ ನಿರತರಾಗಿರುವಾಗ ಹೇಡಿಯಂತೆಯ ಮನೆಯಲ್ಲಿ ಕುಳಿತುಕೊಳ್ಳುವುದು ನನ್ನಿಂದಾಗದು. ಬೇರೆ ಉಪಾಯವಿಲ್ಲ ಅಂಗಾಧಿಪತಿ. ಯುದ್ಧ ಕ್ಷೇತ್ರದಲ್ಲಿ ಸ್ವಪಕ್ಷದಿಂದಲೇ ಅಪಮಾನಿತನಾಗುವ ಇಚ್ಛೆ ಇದ್ದರೆ ಅಸ್ತ್ರಧಾರಣೆ ಮಾಡು. ಏಕೆಂದರೆ ಬ್ರಾಹ್ಮಣೋತ್ತಮನಾದ ದ್ರೋಣ ಶಲ್ಯಾದಿಗಳು ನಿನಗೆ ಇದಕ್ಕಿಂತಲೂ ಹೆಚ್ಚಿನ ಅಪಮಾನವನ್ನು ಮಾಡಲು ನಿರೀಕ್ಷಿಸಿರುವಂತಿದೆ. ಗುರುಜನರ ಮೇಲಿನ ಭಕ್ತಿಯಿಂದ ದುರ್ಯೋಧನನೂ ಈ ವಿಷಯದಲ್ಲಿ ತಾಟಸ್ಥ್ಯ ಭಾವವನ್ನು ವಹಿಸುವನು. ದುರ್ಯೋಧನನಲ್ಲಿ ಇಂತಹ ಪರಿವರ್ತನೆಯಾದ ಮೇಲೆ ನಾನು ಯಾರಿಗೋಸ್ಕರ ಯುದ್ಧ ಮಾಡಲಿ? ನಡೆಯುವ ದುರ್ಧರ ಯುದ್ಧದ ಸರಸರಾಸನಗಳಂಧರಿಸಿ ನಿಲ್ಲುವುದಿಲ್ಲ. ಮತೋನ್ಮಾದಿಯಾದ ಭೀಷ್ಮನ ಮರಣವನ್ನು ನೋಡದಲೇ ಇದೇ ನನ್ನ ಶಪಥ. ಗ್ರಹಿಸುವುದೈ ಗಾಂಧಾರ ರಾಜತನಯ. ಸರಿಯಾಗಿ ಹೇಳಿದ ಶಕುನಿ. ಆ ಭೀಷ್ಮನು ಪರಾಜಿತನಾಗುವವರೆಗೆ ನಾನು ಅಸ್ತ್ರಗಳನ್ನೇ ತೋಡುವುದಿಲ್ಲ. ಇದೇ ನನ್ನ ಶಪಥ. ಏನು ಪ್ರಾಣಸಕ, ನಿನಗಾಗಿ ಎಲ್ಲೆಲ್ಲಿಯೋ ಹುಡುಕಿದನು, ಬಂದು ಎಷ್ಟು ಹೊತ್ತಾಯಿತು? ಬಹಳ ಒತ್ತಾಗಲಿಲ್ಲ ಕುರುರಾಜ. ಆದರೆ ಒಂದು ಕ್ಷಣವೂ ಇಲ್ಲಿ ನಿಲ್ಲು ಪ್ರವೃತ್ತಿಯಿಲ್ಲ. ಪುನಃ ನೋಡುವೆ ಆಗ ಶಪಥವೇನೆಂದು ನಿನಗೆ ತಿಳಿಯುವೆ. ಎಲ್ಲಿ ಕರ್ಣ, ನಿನಗೊಂದು ಸಂತೋಷದ ಸುದ್ದಿ ಇರುವುದು. ಕ್ಷಮಿಸು ಮಿತ್ರ. ಆರ್ಯರು ಮಧ್ಯ ಪದದಳಿತರಾಗಿ ಪಶುಗಳಂತೆ ಜೀವಿಸುವ ಸೂತ ಪುತ್ರನಿಗೆ ಸಂತೋಷದ ಸುದ್ದಿ ಎಲ್ಲಿದು? ಇದೇನು ಮಾವ, ಕರ್ಣನು ಈ ರೀತಿ ಮಾತನಾಡುವನು? ಕರ್ಣನನ್ನು ಬಹುವಿಧವಾಗಿ ಯೋಚಿಸಿ ಕರ್ಣನನ್ನು ಸೇನಾಧ್ಯಕ್ಷನನ್ನಾಗಿ ಮಾಡಿದನು. ಕರ್ಣನಿಗೆ ಸೇನಾಧಿಪತ್ಯ? ಇದೇನು ಪರಿಹಾಸವೇ ದುರ್ಯೋಧನ? ಅದೇಕೆ ಮಾವ, ಕರ್ಣನು ವೀರಪುರುಷನಲ್ಲವೇ? ಇರಬಹುದು. ಆದರೆ ಅವನನ್ನು ಸೇನಾಧಿಪತಿಯನ್ನಾಗಿ ಮಾಡುವುದರಿಂದ ಎಷ್ಟು ಜನರ ಅಪಮಾನವಾಗುವುದೆಂದು ಯೋಚಿಸಿದೆಯಾ? ಭಾರ್ಗವ ವಿಜಯಿಯಾದ ಭೀಷ್ಮ, ಚಿರಂಜೀವಿಯಾದ ಅಶ್ವತ್ಥಾಮ, ಆಚಾರ್ಯರಾದ ದ್ರೋಣ, ಮಹಾಪರಾಕ್ರಮಿಯಾದ ಶಲ್ಯ, ಶತ್ರು ಭಯಂಕರನಾದ ಕೃತವರ್ಮ, ಇವರೇ ಮುಂತಾದ ಮಹೋತ್ತಮ ವರ್ಣದ ಮಹಾರಥಿಕರನ್ನು ಬಿಟ್ಟು ಸೂತ ಕುಲದಲ್ಲಿ ಹುಟ್ಟಿದ ಕರ್ಣನಿಗೆ ಸೇನಾಧಿಪತ್ಯವೇ? ಕುಲ ಮರ್ಯಾದೆಯನ್ನು ಧಿಕ್ಕರಿಸುವುದರಿಂದ ಎಂತಹ ಅನರ್ಥವಾಗುವುದೆಂಬುದನ್ನು ಮಾತ್ರ ಮರೆಯಬೇಡ. ಭೀಷ್ಮ ದ್ರೋಣಾದಿಗಳು ಅಂತರಂಗದಲ್ಲಿ ಪಾಂಡವರ ಪಕ್ಷಪಾತಿಗಳು, ಬಹಿರಂಗದಲ್ಲಿ ಕೌರವರ ಪಕ್ಷಪಾತಿಗಳು. ಇವರು ಅಸಮಾಧಾನಗೊಂಡರೆ ನಿನ್ನನ್ನು ತ್ಯಜಿಸಲೂ ಕೂಡ ಹಿಂಜರಿಯುವುದಿಲ್ಲ. ಅಲ್ಲದೆ
ಭೀಷ್ಮನು ಪರಾಜಿತನಾಗುವವರೆಗೆ ತಾನು ಅಸ್ತ್ರಧಾರಣ ಮಾಡುವುದಿಲ್ಲವೆಂದು ಕರ್ಣನು ಇದೀಗ ನಿಷ್ಕಾರಣವಾಗಿ ಶಪಥ ಮಾಡಿದನು. ನೀನೀಗ ಅವನಿಗೆ ಸೇನಾಧಿಪತ್ಯವನ್ನು ಒಪ್ಪಿಸಿದರೆ ಶಪಥವನ್ನು ಮೀರಿ ಅವನದನ್ನು ನಿರ್ವಹಿಸುವಂತಿಲ್ಲ. ಭೀಷ್ಮಾದಿಗಳು ಕೋಪಗೊಳ್ಳುವರು. ಆದುದರಿಂದ ನಿಧಾನವಾಗಿ ಯೋಚಿಸು ಕುರುರಾಜ. ನಿಜ ಮಾವ, ನಿಜ. ಹಾಗಾದರೆ ಈಗೇನು ಮಾಡುವುದು? ಸೇನಾಧಿಪತ್ಯವನ್ನು ಅಂಗೀಕರಿಸುವಂತೆ ಭೀಷ್ಮನನ್ನು ಪ್ರಾರ್ಥಿಸು. ಯುದ್ಧವು ಸನ್ನಿಹಿತವಾಗಿದೆ, ಚಿಂತಿಸಲು ಸಮಯವಿಲ್ಲ. ಕೂಡಲೇ ಹೋಗಿ ಕುರುಪಿತಾಮಹನನ್ನು ಕಾಣು. ಹಾಗೆ ಆಗಲಿ ಮಾವ, ಇಬ್ಬರೂ ಹೋಗೋಣ. ನೀನು ನನ್ನ ಸಂಗಡ ಬಾ. ನಡೆ ದುರ್ಯೋಧನ, ನಡೆ. ಕೃಷ್ಣ ಮೊರೆಯ ಕೇಳೋ ಗೋಪಿಲೋಲ ಕೃಷ್ಣ 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 ಅಣ್ಣ ಕೃಷ್ಣ ಹರಿಗೆನ್ನನೆ ಮರೆತ ಮೇಲಿನ ಧರೆಗೆ ಭಾರವೇ ಎನ್ನ ಜನುಮವೇರ್ತದೆ. ಹರಿಗೆ ಎನ್ನನೆ ಮರೆತ ಮೇಲಿನ ಧರೆಗೆ ಭಾರವೇ ಎನ್ನ ಜನುಮವೇರ್ತದೆ. ತಂದೆ ತಾಯಿ ಬಂಧು ಬಳಗ ಎಲ್ಲ ನೀನೆ ಗೋವಿಂದ. ತಂದೆ ತಾಯಿ ಬಂಧು ಬಳಗ ಎಲ್ಲ ನೀನೆ ಗೋವಿಂದ. ಮುಂದೆ ಗತಿಯ ಕಾಣನಯ್ಯ ಬಂದು ಸಲಹೋ ಮಾರನಯ್ಯ. ಮುಂದೆ ಗತಿಯ ಕಾಣನಯ್ಯ ಬಂದು ಸಲಹೋ ಮಾರನಯ್ಯ. ಹರಿಯ ಎನ್ನಲಿ ಮರೆತ ಮೇಲಿನ ಧರೆಗೆ ಭಾರವೇ ಎನ್ನ ಜನುಮ ವ್ಯರ್ಥವೇ. ಜೀವವೊಂದು ನಾಮ ಹಲವು ಏನ್ ವಿಚಿತ್ರ ನಾಟಕ. ಜೀವವೊಂದು ನಾಮ ಹಲವು ಏನ್ ವಿಚಿತ್ರ ನಾಟಕ. ಮುಂದೆ ಬರುವುದೊಂದು ತಿಳಿಯದು ದೇವ ನಿನ್ನ ನೇಮಕ.
ಮರೆತ ಮೇಲೆ ನಾ ಧರೆಗೆ ಭಾರವೇ ಎನ್ನ ಜನುಮ ವ್ಯರ್ಥವೇ ಕೃಷ್ಣ 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 ಹೇ ಕೃಷ್ಣ ದೀನ ದಯಾನಿಧಿ ವಾಸುದೇವ, ನೀನು ಹೊರತಾಗಿ ನನಗೆ ಬೇರೆ ಗತಿ ಯಾರು? ನಾನು ಆತ್ಮೀಯ ಸಜ್ಜನರಿಂದ ಪರಿತ್ಯಜಿಸಲ್ಪಟ್ಟೆನು. ನನ್ನನ್ನು ನನ್ನ ಪತಿಗಳು ಭೋಗದ ವಸ್ತುವಿನಂತೆ ದ್ಯೂತದಲ್ಲಿ ಪಣವಾಗಿಟ್ಟು ಸೋತರು. ಹಸ್ತಿನಾವತಿಯ ರಾಜಸಭೆಯಲ್ಲಿ ಸರ್ವರ ಸಮಕ್ಷಮ ದುಶ್ಯಾಸನಿಂದ ಅಪಮಾನಿತಳಾದೆನು. ಕದ್ದ ಕಳ್ಳಿಯಂತೆ ಕೀಚಕನ ಭಂಗವನ್ನು ಸಹಿಸಿದೆನು. ಇನ್ನು ನನ್ನ ಕಷ್ಟಗಳು ಕಳೆದವೆಂದು ಕೊನೆಗೆರಡು ದಿನವಾದರೂ ಸುಖವಾಗಿರണമെಂದರೆ ಹೆಜ್ಜೆ ಹೆಜ್ಜೆಗೂ ಅಪಮಾನ. ಛೇ ವಿಧಾತ, ಈ ದ್ರೌಪದಿಯ ಹಣೆಯಲ್ಲಿ ಇನ್ನು ಏನೆಂದು ಬರೆದಿರುವೆ ತಂದೆ, ನೀನೇನೆಂದು ಬರೆದಿರುವೆ? ಕೃಷ್ಣ, ಪಾಂಚಾಲಿ, ವಾಸುದೇವ, ಇವಳೇಕೆ ಈ ರೀತಿ ಚಿಂತಾಮಗ್ನಾಳಗಿರುವಳು? ಪ್ರಿಯತಮೆ, ಏನಾಯಿತು? ನಿಷ್ಕಾರಣವಾಗಿ ಅಳುತ್ತಿರುವಿ ಏಕೆ? ನಾನು ನಿಷ್ಕಾರಣವಾಗಿ ಅಳುತ್ತಿಲ್ಲ. ಈ ಪಾಂಚಾಲಿ ಅಳುವಿಗೆ ಒಂದಲ್ಲ 10 ಕಾರಣಗಳಿರುವು. ನೀವಾದ್ರೂ ಪುರುಷರು, ನಿಮ್ಮನ್ನು ಯಾರಾದ್ರೂ ದುರ್ವಾಕ್ಯಗಳನ್ನಾಡಿದರೆ, ಅಪಮಾನಗೊಳಿಸಿದರೆ ನೀವು ಅವರಿಗೆ ಪ್ರತೀಕಾರವನ್ನು ತೀರಿಸುವಿರಿ. ಆದರೆ ಸ್ತ್ರೀಯರ ವಿಚಾರವೂ ಹಾಗಲ್ಲ. ಅವರು ಅನ್ನ ವಸ್ತ್ರಗಳಿಗಾಗಿ ಪರರನ್ನು ಆಶ್ರಯಿಸಬೇಕು. ಆತ್ಮ ಗೌರವವನ್ನು ರಕ್ಷಿಸಿಕೊಳ್ಳಲು ಅನ್ಯರ ಆಶ್ರಯ ಬೇಕು. ಛೇ ವಿಧಾತ, ಇಂತಹ ಪರಾಧೀನ ಸ್ತ್ರೀ ಜಾತಿಯನ್ನು ನೀನೇಕೆ ಸೃಷ್ಟಿಸಿದೆ ತಂದೆ, ನೀನೇಕೆ ಸೃಷ್ಟಿಸಿದೆ? ಅಳಬೇಡ ಪಾಂಚಾಲಿ, ಸ್ತ್ರೀಯರ ಪರಾಧೀನತೆಯು ನಮ್ಮ ಸಮಾಜದ ನಿಯಮ, ಭಗವತ್ ಸ್ವರೂಪವಾದ ಋಷಿಗಳ ಆಜ್ಞೆ. ಏನು? ಪತ್ನಿಯನ್ನು ದ್ಯೂತದಲ್ಲಿ ಪಣವಾಗಿಟ್ಟು ಸೋಲುವಂತೆ ಆ ನಿಮ್ಮ ಸ್ವಾಮಿಗಳು ಹೇಳಿರುವರೆ? ಪತಿಗಳು ಪತಿಗಳು ತಪಸ್ಸು ಮಾಡಿ ಪಡೆಯಬೇಕು ನಿಮ್ಮಂತಹ ವೀರ ಶಿಖಾಮಣಿ ಪತಿಗಳನ್ನು. ಅಣ್ಣನ ಒಂದು ದಿನದ ಅವಿವೇಕದಿಂದ ಈ ನಿಂದೆಯು ನಮ್ಮನ್ನು ಸಾಯುವವರೆಗೂ ಬಿಟ್ಟಿದ್ದಲ್ಲ. ಪ್ರಿಯತಮೆ, ದ್ರೌಪದಿ, ಅಣ್ಣನ ಅಪರಾಧವನ್ನು ಕ್ಷಮಿಸುವಂತೆ ನಾನು ಎಷ್ಟೋ ಸಾರಿ ಬೇಡಿಕೊಂಡಿಲ್ಲವೇ? ಆದುದ್ದು ಆಗಿ ಹೋಯಿತು, ಅದನ್ನು ಮರೆತು ಬಿಡು. ಈ ದಿನ ನೀನೇಕೆ ಹೀಗಾಗಿರುವೆ ಅದನ್ನು ತಿಳಿಸಬಾರದೆ? ತಿಳಿಸುವೇನು ಪ್ರಿಯ, ಆದರೆ ಅದರಿಂದ ಆಗುವ ಪ್ರಯೋಜನವಾದರೂ ಏನು? ನೀನಾದರೂ ನಿಮ್ಮಣ್ಣನ ಆಜ್ಞಾಧಾರಕನು, ನಿಮ್ಮಣ್ಣನ ಆಜ್ಞೆ ಹೊರತಾಗಿ ಅದು ಹಿಂದಿನ ಮಾತು. ನಾನೀಗ ಯಾರ ಆಜ್ಞಾಧಾರಕನು ಅಲ್ಲ. ಹಾಗಾದ್ರೆ ಕೇಳು, ನಾನು ಈ ದಿನ ಹಸ್ತಿನಾಂಬೆಯ ಮಂದಿರಕ್ಕೆ ದೇವಿಯ ದರ್ಶನಕ್ಕೆಂದು ಹೋಗಿದ್ದೆನು. ಅಲ್ಲಿಗೆ ದುರ್ಯೋಧನನ ಪತ್ನಿಯಾದ ಭಾನುಮತಿಯು ಬಂದಿದ್ದಳು. ಅವಳು ನನ್ನನ್ನು ನೋಡಿ ನಕ್ಕು, ನಿನ್ನ ಪತಿಗಳ ವಾಸಕ್ಕಾಗಿ 5 ಗ್ರಾಮವನ್ನು ಬೇಡಲು ದೂತನನ್ನು ಕಳಿಸಿರುವರು, ಇನ್ನೇನು ಸಂಧಿಯಾಗುವುದು ಆಗಲ. ದುರ್ಯೋಧನ ದುರ್ಯೋಧನನೊಡನೆ ಪುನಃ ಸಂಧಿಯ ಪ್ರಯತ್ನ. ಹಾಗಾದರೆ ನನ್ನ ಸಂದೇಹವು ನಿಶ್ಚಯವಾಯಿತು. ಯಾರು ರಾಯವಾರಕ್ಕೆ ಹೋಗಿರುವರು? ಮತ್ತಿನ್ಯಾರಿಗೆ ಸಾಧ್ಯ? ನಮ್ಮೆಲ್ಲರ ಪ್ರೀತಿಯ ಶ್ರೀಕೃಷ್ಣ ಪರಮಾತ್ಮನೇ. ಗೋಪಾಂಗನೆಯರ ವಿಲಾಸ ವಿಭ್ರಮಗಳಲ್ಲಿ ಮಗ್ನನಾದ ಓ ಯದುಪತಿಯು ಯುದ್ಧವನ್ನು ಬರೆಯುವುದು ಸಹಜ. ಅರ್ಜುನನು ದೋರಕೆಯಿಂದ ಹಿಂದಿರುಗಿದಾಗಲೇ ಈಗಾಗಬಹುದೆಂದು ನಾನು ತಿಳಿದೆ. ಪಾಂಚಾಲಿ, ಭಾನುಮತಿಗೆ ಏನೆಂದು ಉತ್ತರವನ್ನು ಕೊಟ್ಟಿ? ಪ್ರಶ್ನೆಗೆ ತಕ್ಕ ಉತ್ತರವನ್ನೇ ಕೊಟ್ಟಿರುವೆ. ಏನೆಂದು? ನಿನ್ನ ಮುಡಿಯನ್ನು ಬಿಡಿಸುವವರೆಗೂ ಬೆಚ್ಚಿದ ಈ ನನ್ನ ಕೇಶರಾಶಿಯನ್ನು ಕಟ್ಟುವುದಿಲ್ಲವೇ ಭಾನುಮತಿ ಎಂದು. ಚಮತ್ಕಾರವಾದ ಉತ್ತರ. ಬಾಬು ಪಾಂಚಾಲಿ, ಬಾಬು.
ನೀನು ನಮ್ಮ ಸಂಗಡ ಕದನ ಮಾಡುವುದರಲ್ಲಿಯೇ ನಿನ್ನ ಚತುರತೆಯನ್ನು ಮುಗಿಸಿದೆ ಎಂದು ನಾನು ತಿಳಿದೆ ಪಾಂಚಾಲಿ. ಪ್ರಾಣೇಶ್ವರ, ಪ್ರಾಣವಲ್ಲಭ, ಪ್ರಿಯೋತ್ತಮ, ನೆನಪಿರುವುದೇನು? ಹಿಂದೆ ಒಂದು ಸಾರಿ ನನ್ನ ಬಿಚ್ಚಿದ ಕೇಶರಾಶಿಯನ್ನು ನೋಡಿ ಕುರುಕುಲಾಂತಕ ಕಾಳರಾತ್ರಿ ಎಂದು ಸಂಬೋಧಿಸಿದೆ ಮತ್ತು ಹೇಳಿರಲಿಲ್ಲವೇ ಪ್ರಿಯ? ಪುನಃ ನನ್ನ ಬಾಯಿಯಿಂದ ಆ ಪ್ರತಿಜ್ಞಾ ವಾಕ್ಯಗಳನ್ನು ಕೇಳಲು ಅಪೇಕ್ಷಿಸುವೆಯಲ್ಲವೇ ಪಾಂಚಾಲಿ? ಮಾಡಿದ ಪ್ರತಿಜ್ಞೆಯನ್ನು ಮರೆಯುವಂತಹ ಅಲ್ಲ ಏಡಿ ಅಲ್ಲ ಈ ಭೀಮ. ಬರೀ ಹೇಳುವುದು ಮಾತ್ರವಲ್ಲ, ಹೇಳಿದಂತೆ ಮಾಡಬೇಕೆಂಬುದೇ ನನ್ನ ಇಚ್ಛೆಯು. ಇಚ್ಛಿಸಿದರೆ ಏನಾಯಿತು? ನೀನಾದ್ರೂ ನಿಮ್ಮಣ್ಣನ ಆಜ್ಞಾಧಾರಕನು, ನಿಮ್ಮಣ್ಣನಾಗದೆ ಹೊರತಾಗಿ ನನ್ನನ್ನು ಕೆರಳಿಸಬೇಡ ಪಾಂಚಾಲಿ. ನಾನೀಗ ಯಾರೋ ಆಜ್ಞಾಧಾರಕನಲ್ಲ. ಶಾಂತಿಯನ್ನು ಬಯಸುವವರು ಸಂಧಿಯ ಪ್ರಸ್ತಾಪನದಲ್ಲಿ ತೊಡಗಲಿ. ನಾನು ಯುದ್ಧವನ್ನು ಆತುರದಿಂದ ನಿರೀಕ್ಷಿಸುತ್ತಿದ್ದೇನೆ. ಧರ್ಮಪರಾಯಣರಾದ ಯುಧಿಷ್ಠಿರನು ದುರ್ಯೋಧನನ ಅನಂತ ಅಪರಾಧಗಳನ್ನು ಕ್ಷಮಿಸಬಹುದು. ಆದರೆ ನಾನು ಕ್ಷಮಿಸುವುದಿಲ್ಲ. ಧರಿಸಿದ ಕರದೋಳ್ ಗದಾ ದಂಡತೆ ಕೊಟ್ಟುವೆ ಕೊರಡನ ಕೊನ್ನೆಗಳ. ಧರಿಸಿದ ಕರದೋಳ್ ಗದಾ ದಂಡತೆ ಕೊಟ್ಟುವೆ ಕೊರಡನ ಕೊನ್ನೆಗಳ. ಕೌರವನೆಂದರೆ ಕೀಟಕನ ಗೊದ್ದಿ ಕೊಲ್ಲುವೆ ರಣದೊಳು ಬೇಗ. ಪ್ರಾಣೇಶ್ವರ, ಹೇಳೋದಕ್ಕೆ ಕೌರವನೆಂದರೆ ಕೀಟಕ ನನಗೆ ಗೊದ್ದಿ ಕೊಲ್ಲುವೆ ರಣದೊಳು ಬೇಗ. ದೇವನ ಪಡೆದು ಕಟ್ಟುವೆ ಮುಡಿಯ, ದೇವನ ಪಡೆದು ಕಟ್ಟುವೆ ಮುಡಿಯ. ಆತುರ ಬೇಕೆ ಅಗ್ನೇಯ ಪೋತ್ರಿ, ಆತುರ ಬೇಕೆ ಅಗ್ನೇಯ ಪೋತ್ರಿ. ತರಸಿದ ಕರದೋಳ್ ಗದಾ ದಂಡತೆ ಕೊಟ್ಟುವೆ ಕೊರಡನ ಕೊನ್ನೆಗಳ. ಕೊಟ್ಟುವೆ ನನ್ನನ್ನು ಕೆರಳಿಸಬೇಡ ಪಂಚ, ನನ್ನನ್ನು ಸಗೆ ನೋಡು ಅಣ್ಣ, ಆಗಲೇ ಭೀಮಸೇನನು ಸಂಧಿಯ ಪ್ರಸ್ತಾಪವನ್ನು ತಿಳಿದು ಕೆರಳಿದ ಸಿಂಹದಂತೆ ವಿಜೃಂಭಿಸುತ್ತಿದ್ದಾನೆ. ಅವನನ್ನು ಸಮಾಧಾನ ಪಡಿಸಲು ನಿನ್ನ ಹೊರತು ಮತ್ತಾರು ಶಕ್ತರಿಲ್ಲ. ಈ ಸಾರಿ ಇವನ ಕೋಪಕ್ಕೆ ದ್ರೌಪದಿಯು ಕಾರಣವೆಂದು ತೋರುವ. ಶ್ರೀಕೃಷ್ಣನು ಹೇಳುತ್ತಿದ್ದನು, ಜಗತ್ತಿನ ಸುಖ ದುಃಖಗಳಿಗೆಲ್ಲ ಸ್ತ್ರೀಯರೇ ಮೂಲ ಕಾರಣವೆಂದು. ಅಲ್ಲವೇ ಮತ್ತೆ? ಅರ್ಜುನ, ಕೌರವರೊಡನೆ ಯುದ್ಧಕ್ಕಿಂತ ಈ ನನ್ನ ಸಹೋದರನ ಕೋಪವನ್ನು ಶಮನೆ ಮಾಡುವುದು ನನಗೆ ದುಸ್ಸಾಧ್ಯವಾಗಿದೆ. ಪಾಂಚಾಲಿ, ಇದೆ ನನ್ನಲ್ಲಿ ಕೋಪವೇ ತಮ್ಮ? ಪಾಂಚಾಲಿ, ಅಣ್ಣನೇಗೆ ಸಿಟ್ಟಾಗಿರುವನು? ಏಕೆ? ಈ ನನ್ನ ಬಿಚ್ಚಿದ ಬಿರುಗೂದಲು ನಿಮ್ಮ ಪ್ರಶ್ನೆಗೆ ತಕ್ಕ ಉತ್ತರವನ್ನು ಕೊಡುತ್ತಿಲ್ಲವೇನು? ಅಗ್ರಜ, ಸಮಯಕ್ಕೆ ಸರಿಯಾಗಿ ಬಂದೆ. ನನಗೆ ಯಾರಲ್ಲಿಯೂ ಕೋಪವಿಲ್ಲ. ಅರ್ಜುನನ ಮುಖದಿಂದ ನಿನಗೊಂದು ಮಾತನ್ನು ಹೇಳಬೇಕೆಂದಿದ್ದಿತ್ತು. ಅದನ್ನು ಈಗಲೇ ಹೇಳಿಬಿಡುವೆನು. ಈ ಸಂಧಿಯ ಅಪಮಾನವು ನಿಮಗೆ ಸಹ್ಯವಾಗಿ ಕಾಣಬಹುದು. ಅರ್ಜುನನು ಅನುಮೋದಿಸಬಹುದು, ನಕುಲ ಸಹದೇವರು ಸುಮ್ಮನಿರಬಹುದು. ಈ ದಾಸ್ಯ ವೃತ್ತಿಯನ್ನು ಪಾಂಡವರಿಗೆ ಕಳಂಕವೆಂದು ನಾನು ಭಾವಿಸುವೆನು. ದರಿದ್ರ ಭಿಕ್ಷುಕರಂತೆ ಕಂಡವರ ಮನೆಯ ಬಾಗಿಲಲ್ಲಿ ಸಂಧಿ ಯಾಚನೆ ಮಾಡಲು ಪಾಂಡುರಾಜೇಂದ್ರನು ನಮ್ಮನ್ನು ಪುತ್ರರನ್ನಾಗಿ ಪಡೆಯಲಿಲ್ಲ. ಈ ಅಪಮಾನವು ನಿಮಗೆ ಸಹ್ಯವಾಗಬಹುದು. ಆದರೆ ಇನ್ನೊಂದು ಗಳಿಯನು ಇದನ್ನು ತಡೆಯಲಾರೆ. ನಿಮ್ಮ ಯುದ್ಧಕ್ಕಾಗಿ ನಿಮ್ಮ ಅನುಮತಿಯನ್ನಾಗಲಿ ಅರ್ಜುನನು ಸಹಾಯವನ್ನಾಗಲಿ ನಾನು ಅಪೇಕ್ಷಿಸುವುದಿಲ್ಲ. ನಾನು ಮತ್ತು ನನ್ನ ಗದೆ ಇವೆರಡೇ ಕುರುಕುಲವನ್ನು ಸಮೂಲವಾಗಿ ನಾಶ ಮಾಡಬಲ್ಲದು. ನಿಲ್ಲು ಪ್ರಹಸನರ, ನಿನ್ನ ಕೋಪವನ್ನು ತಡೆಯುವ ಶಕ್ತಿ ನನ್ನಲ್ಲಿಲ್ಲ. ಕೋಪ ಮಾಡಬೇಡ ಅಣ್ಣ. ಧರ್ಮರಾಜನು ನಮಗಿಂತ ಹಿರಿಯನು. ಆದರೆ ಆತನ ಇಷ್ಟಕ್ಕೆ ವಿರುದ್ಧವಾಗಿ ನಾವು ಯುದ್ಧವನ್ನು ಪ್ರಾರಂಭಿಸುವುದು ಅನುಚಿತವೇ ಪಾಂಚಾಲಿ? ಧರ್ಮವೆಂದು ಹಂಬಲಿಸುತ್ತಾ ಕ್ಷತ್ರಿಯರ ಧರ್ಮವೇನೆಂಬುದನ್ನು ಮರೆಯುವುದು ನಿಮ್ಮೆಲ್ಲರಿಗೂ ಉಚಿತವೆನಿಸಿತಲ್ಲವೇ? ಪಾಂಚಾಲಿ, ಯುದ್ಧದಲ್ಲಿ ಕ್ಷತ್ರಿಯರ ಧರ್ಮವು, ಯುದ್ಧವು ಎಂತಹ ಘೋರ ಕರ್ಮವೆಂಬುದನ್ನು ನೀನು ತಿಳಿದಿಲ್ಲ. ಘೋರ ಪಾತಕರಣವದು
ಅಶಾಂತಿಯ ಭೂತ ದುಃಖ ರಕ್ಕಸಿ ಮಮಕಾರರಹಿತ ಪ್ರೇತ ನಿರ್ದಯ ಪಿಶಾಚಿ ಸಕಲ ಭೂತಗಣ ವಿಕಟ ನಟನಾಲಯವದು ದುಃಖ ಸಾಗರವೇ ಸರಿ ಪ್ರಿಯಾ ನಾವು ಅಭಿಮಾನಕ್ಕೆ ವಶರಾಗಿ ಯುದ್ಧವನ್ನು ಪ್ರಾರಂಭಿಸಿದರೆ ಮುಂದೆ ನಮ್ಮ ಅವಿಚಾರಕ್ಕಾಗಿ ನಾವೇ ದುಃಖಿಸಬೇಕಾಗುವುದು. ಅದಕ್ಕಾಗಿಯೇ ನಾನು ಸಂಧಿಗೆ ಇಷ್ಟೊಂದು ಪ್ರಯತ್ನಿಸುತ್ತಿರುವೆನು. ರಾಜೇಂದ್ರ, ಒಮ್ಮೆ ನನ್ನ ಸಂಧಿಗೆ ಕಳುಹಿಸಿ ಅಪಮಾನ ಹೊಂದಿದಿರಿ. ಕುಲಪುರೋಹಿತನನ್ನು ಕಳಿಸಲು ಇದು ಮದುವೆಯ ಔತಣವಲ್ಲ ಎಂಬ ಪರಿಜ್ಞಾನವು ನಿಮಗೆ ಬಾರದೆ ಹೋಯಿತು. ದುರ್ಯೋಧನ ನಿಮಗೆ ಸರಿಯಾದ ಉತ್ತರವನ್ನೇ ಕೊಟ್ಟಿರುವನು. ಪುನಃ ಶ್ರೀಕೃಷ್ಣ ಪರಮಾತ್ಮನನ್ನು ಸಂಧಿಗೆ ಕಳುಹಿಸಿ ಅಪಮಾನಕ್ಕೀಡು ಮಾಡುವಿರಲ್ಲ ಎನ್ನುವ ಚಿಂತೆ ನನಗೆ. ಏನಿದು ಕೋಲಾಹಲ? ಯದುಪತಿ, ಮಾಧವ, ಮಧುಸೂದನ, ಕೃಷ್ಣ, ನನಗಿಲ್ಲಿ ಸಮಯವಿಲ್ಲ. ಅರ್ಜುನ, ಇನ್ನು ನಾನು ಹೋಗುವೆನು. ಈ ಸಂಧಿಯ ಫಲಾಫಲಗಳನ್ನು ಕೇಳಲು ನನಗೆ ಯಾವ ಪ್ರಯೋಜನವೂ ಇಲ್ಲ. ಹಿಡಿದಡಿದಪ್ಪಳಿಸುವೆ ಕುರುಡನ ಕುನ್ನಿಗಳ ದುಶ್ಶಾಸನ ವಕ್ಷ ಕೌಕ್ಷೇಯ ಕಾಕ್ಷರ ದೌರ್ಯಂ ಸಿಡಿಸಿ ಆಸ್ವಾದಿಸುವೆ ಸೋಣಿತಂ ಚಟನೆ ಒಡೆದು ಬರೆಯುವ ಕೌರವನ ತೊಡೆಗಳ ನಿಮ್ಮ ಅಪೌರುಷ ವರ್ತನೆಯ ಪುರಸ್ಕಾರವು ನಿಮಗೆ ಇರಲಿ. ನನ್ನ ಪ್ರತಿಜ್ಞೆಯಂತ ನಡೆಯುವ ಸ್ವಾತಂತ್ರ್ಯ ಮಾತ್ರ ನನಗಿರಲಿ. ಪ್ರಾಣೇಶ್ವರ, ಸ್ವಲ್ಪ ತಡೆ. ಯದುಪತಿಯು ನಗುತ್ತಾ ನಮ್ಮ ಬಳಿಗೆ ಬರುತ್ತಿರುವನು. ಸಂಧಿಯ ಸಮಾಚಾರವನ್ನು ತಿಳಿದ ಬಳಿಕ ನಿನ್ನ ಇಷ್ಟಂತೆಯೇ ಮಾಡುವೆಯಂತೆ. ಪರಮಾತ್ಮ, ಪಾಂಡುಪುತ್ರ ಪ್ರಣಾಮಗಳನ್ನು ಸ್ವೀಕರಿಸು. ಅಣ್ಣ ಘನಶ್ಯಾಮ, ಸುಂದರ ಚಿರ ಪ್ರೇಮ ಸಾಗರ
ತಂದೆಯನ್ನು ಆಶೀರ್ವದಿಸು. ನಿನಗೆ ಮಂಗಳವಾಗಲಿ. ಪರಮಾತ್ಮ ಪಾಂಡುಪುತ್ರರ ಪ್ರಣಾಮಗಳನ್ನು ಸ್ವೀಕರಿಸು. ವಿಜಯಶಾಲಿಯಾಗಿ ಧರ್ಮ. ಪ್ರಾಣೇಶ್ವರ, ಸ್ವಾಮಿ ಯಾರು? ಸ್ವಾಮಿ, ಹೋದ ಕಾರ್ಯವೇನಾಯಿತು? ಹೋದವರಾರು? ಕೃಷ್ಣರಲ್ಲವೇ? ಅಂದರೆ ಎಲ್ಲವೂ ತಕ್ಕ ರೀತಿಯಲ್ಲಿ ನಾನು ನಿರೀಕ್ಷಿಸಿದಂತೆಯೇ ನಡೆಯಿತು. ಭೀಷ್ಮಾದಿಗಳು ಬಹುವಾಗಿ ನನ್ನನ್ನು ಸನ್ಮಾನಿಸಿದರು. ಧೃತರಾಷ್ಟ್ರರು ಸ್ವಯಂವಾಗಿ ನನ್ನನ್ನು ಆಹ್ವಾನಿಸಿ ವಿಧಿವಿಧವಾಗಿ ಸತ್ಕರಿಸಿದರು. ಸಂಧಿಯ ವಿಚಾರವು ನಡೆಯಿತಷ್ಟೇ. ನಡೆಯಿತು. ಪಾಂಚಾಲಿ, ಇನ್ನೆಲ್ಲಿರುವುದು ನನಗೆ ಸಾಧ್ಯವಿಲ್ಲ. ಅವರಿಚ್ಛೆಯಂತೆ ಅವರು ನಡೆಯಲಿ. ನನಗೆ ತೋಚಿದ್ದನ್ನು ನಾನು ಮಾಡುವೆನು. ಅಬ್ಬಬ್ಬಾ, ಸ್ವಲ್ಪ ತಡೆ ಪ್ರಿಯ. ಅಣ್ಣನ ಮಾತು ಪೂರ್ಣವಾಗಿ ಮುಗಿಯಲಿ. ಕೃಷ್ಣನ ಮಾತು ಮುಗಿಯುವುದರೊಳಗೆ ನನ್ನ ತಾಳ್ಮೆಯೂ ಮುಗಿಯುವ. ಅದು ನಿಜವೇ. ಯದುಪತಿ, ಸಭೆಯಲ್ಲೇನು ನಡೆಯಿತು? ಎಲ್ಲವೂ ನಾನು ನಿರೀಕ್ಷಿಸಿದಂತೆಯೇ ನಡೆಯಿತು. ನಾನಿನ್ನು ತಡೆಯಲಾರೆ ರುಕ್ಮಿಣೀಪತಿ. ಈ ಸಮಸ್ಯೆಯ ಮಾತುಗಳು ನನಗೆ ಬೇಡ. ಅಣ್ಣನ ಅಪೇಕ್ಷೆಯಂತೆ 5 ಗ್ರಾಮಗಳಿಗಾಗಿ ಸಂಧಿಯಾಯಿತೆ. ನಾನು ಹೋಗಿದ್ದು ಅದಕ್ಕಾಗಿ ಅಲ್ಲವೇ? ಕೃಷ್ಣ, ಈಗ ನಿನ್ನ ಅಭಿಮತವು ತಿಳಿಯಿತು. ಅರ್ಜುನನು ದ್ವಾರಕೆಯಿಂದ ಹಿಂದಿರುಗಿದಾಗಲೇ ಅಜ್ಞಾತವಾಸ ನೆಪದಿಂದ ಅರ್ಜುನನು ಬಳೆ ತೊಟ್ಟನು. ಈ ಸಂಧಿಯ ಹೆಸರಿನಲ್ಲಿ ನಮ್ಮೆಲ್ಲರಿಗೂ ಬಳೆ ತೊಡಿಸಲು ಅವಣಿಸುತ್ತಿರುವಿ. ಯಾದವಾಗ್ರಣಿ, ಪಾಂಡುಪುತ್ರರ ಮೇಲೆ ನಿನಗಿಷ್ಟೊಂದು ಆಕ್ರೋಶ ಬೇಕೆ? ಭೀಮಾ, ನೀನು ನಿಜವಾಗಿ ಹಿಡಿಂಬಾಪತಿಯೇ? ನಿನಗಿಷ್ಟೊಂದು ಅಸಹನೆ ಏಕೆ? ಸಾವಧಾನದಿಂದ ನಾನು ಹೇಳುವುದನ್ನು ಸಂಪೂರ್ಣವಾಗಿ ಕೇಳು. ಇಲ್ಲ, ನಿಂತಿದ್ದಂತೆಯೇ ಹೇಳು. ಈ ಸ್ವಾಭಿಮಾನ ಶೂನ್ಯವಾದ ಸಂಧಾನದೊಡನೆ ಚಂಡ ಭೀಮನಿಗಿಂತಹ ಸಂಬಂಧ ಇರುವುದು, ಅತ್ಯಂತ ನಿಕಟವಾದ ಸಂಬಂಧ ಇರುವುದು. ಕೃಷ್ಣ, ಮುಂದೇನಾಯಿತು? ರಾಜ್ಯಸಭೆಯಲ್ಲಿ ನಿಮ್ಮ ಸಂಧಾನವನ್ನು ತಿಳಿಸಿದನು. ಅವರೆಲ್ಲರೂ ಒಪ್ಪಿದರು. ಯಾರು ಒಪ್ಪಿದರು ಅಣ್ಣ? ಭೀಷ್ಮ, ದ್ರೋಣ, ಧೃತರಾಷ್ಟ್ರನ ಮುಂತಾದವರು. ದುರ್ಯೋಧನ ಕೇಳಿ. ಪಾಂಚಾಲಿ, ಇಲ್ಲಿ ನನಗಿಲ್ಲಿ ಕೆಲಸವಿಲ್ಲ. ಈ ದುರ್ವಾರ್ತೆಯನ್ನು ಕೇಳಲು ನಿನ್ನ ಇಚ್ಛೆಯಾಗಿತ್ತು ಕೃಷ್ಣ, ಅದನ್ನು ಸಾಧಿಸಿದೆ. ಸಹೋದರರೇ, ನಿಮ್ಮ ಅಪೌರುಷ ಬಲಗಳನ್ನು ನೀವೇ ಹೊಂದಿಸಿರಿ. ಭೀಮನು ಅದರಲ್ಲಿ ಯಾವ ಭಾಗವನ್ನು ಅಪೇಕ್ಷಿಸುವುದಿಲ್ಲ. ಪಾಂಚಾಲಿ, ನೀನು ನಿರಾಶನಾಗಬೇಡ. ಈ ಭೀಮನು ಬದುಕಿದ್ದರೆ ನಿನ್ನ ಸೇಡನ್ನು ತೀರಿಸುವೆನು. ಬದುಕಿದ್ದರೆ ಮಾತ್ರ, ಇಲ್ಲದಿದ್ದರೆ ನೀನು ನಿಜವಾಗಿ ಹಿಡಿಂಬಾಪತಿಯೇ? ಇಷ್ಟೊಂದು ಕೋಪವಿಲ್ಲದಿದ್ದರೆ ಆ ರಕ್ಕಸಿಯನ್ನು ಆಳುವುದಾದರೂ ಹೇಗೆ ಸಾಧ್ಯ? ಭೀಮ, ದುರ್ಯೋಧನನು ನಿನಗೊಂದು ಸಂದೇಶವನ್ನು ಕಳಿಸಿರುವನು. ಏನು ಏನು ದುರ್ಯೋಧನನ ಸಂದೇಶ? ಹಾಗಾದರೆ ನನ್ನ ಸಂದೇಹವು ನಿಶ್ಚಯವಾಯಿತು. ಅದರ ಉದ್ದೇಶವು ಸಂಧಿಯಲ್ಲ. ಕೃಷ್ಣ, ಹೇಳು ಏನು ಆ ಸಂದೇಶ? ಅದನ್ನು ಕೇಳುವ ಮೊದಲು ನೀನು ಸಾವಧಾನದಿಂದ ನನ್ನ ಬಳಿಯಲ್ಲಿ ಕುಳಿತು. ಇಲ್ಲ, ನಿಂತಿದ್ದಂತೆಯೇ ಹೇಳು. ಕುಳಿತುಕೊಂಡರೆ ಹೊರತು ನಾನು ಹೇಳುವುದಿಲ್ಲ. ಕೃಷ್ಣ, ಈ ಪರಿಹಾಸ ಬೇಕೆ? ನಿನ್ನ ಮಾತು ನಿನ್ನನ್ನು ಕಂಡರೆ ನನಗೆ ಅಷ್ಟೊಂದು ಭಯವಾಗುವುದು ಭೀಮ. ನಿನಗಷ್ಟೇ ಅಲ್ಲ ಅಣ್ಣ, ನನಗೂ ಭಯವೇ. ಭೀಮ, ಯಾಜ್ಞಸೇನಿ, ಸ್ವಲ್ಪ ಸಮೀಪಕ್ಕೆ ಬಾ. ಪ್ರಾಣೇಶ್ವರ, ಅಣ್ಣನು ಹೇಳಿದಂತೆ ಕುಳಿತುಕೊಳ್ಳಬಾರದೇನು? ಇಲ್ಲ, ನಿಂತಿದ್ದಂತೆಯೇ ಹೇಳು. ಕುಳಿತುಕೊಂಡರೆ ಹೊರತು ನಾನು ಹೇಳುವುದಿಲ್ಲ. ಕೃಷ್ಣ, ಈ ಪರಿಹಾಸ ಬೇಕೆ? ಕೇಳಿದಿರ ಭೀಮ, ನಿನ್ನ ಅಪೇಕ್ಷೆಯಂತೆ ನಿಮ್ಮ ಅಪೇಕ್ಷೆಯಂತೆ ಕುಳಿತುಕೊಳ್ಳುವೆನು. ಈಗಲಾದರೂ ಹೇಳು. ಮಾಡುವುದಿಲ್ಲವಷ್ಟೇ. ಅದು ಆಗಲಿ. ಹಾಗಾದರೆ ನೀನು ಈ ಗದೆಯನ್ನು ಸ್ವಲ್ಪ ದೂರವಾಗಿಡು. ಅರ್ಜುನ, ಈ ಗದೆಯನ್ನು ನೀನು ಸ್ವಲ್ಪ ಹೊತ್ತು ದೂರವಾಗಿಡು. ಆಗ ನಿನಗೆ ಪ್ರಿಯವಾದ ವಿಷಯವನ್ನು ಹೇಳು. ಈಗ ಯಾಜ್ಞಸೇನಿ ಸಮೀಪಕ್ಕೆ. ಧರ್ಮನಂದನ, ಕಿರೀಟಿ,
ನಾನು ಹೇಳಿದಂತೆ ಕೇಳಬೇಕು ಬಲ್ಲೆಯ ಸಹೋದರಿ. ನನ್ನ ಮಾತನ್ನು ಕೇಳಿರಿ. ರಾಜ್ಯಸಭೆಯಲ್ಲಿ ಈಗ ಈ ಹಗ್ಗದಿಂದ ನನಗೆ ಒಂದು ಪುರಸ್ಕಾರ ರೂಪವಾಗಿ ದೊರೆಯಿತು. ಅಣ್ಣ, ಇದರಿಂದ ನಾನು ಬಂಧಿಸಬೇಕೆ? ಆಹಾ, ಎಂತ ಮಹಾತ್ಮನು ಅಣ್ಣ ನೀನು. ಭಕ್ತಿಗೆ ಮಹಿಮೆ ತೋರಿ ಮೆರವ ಮಹಿಮ ನಾಮ ತ್ರಿಭುವನ ನಾಯಕನೇ. ಮಂದರಗಿರಿಯ ಬೆನ್ನಡು ಪಾತು ಅಮರರ ಸಲಹಿದ ಊರ್ಮನೆ. ಅಮರರ ಸಲಹಿದ ಊರ್ಮನೆ. ಶ್ವೇತವರಾಹ ರೂಪವ ಧರಿಸಿ, ಶ್ವೇತವರಾಹ ರೂಪವ ಧರಿಸಿ, ಧರಿದ್ರಿ ಕ್ಷಮೆಯ ಬಯಸಿ ದುರ್ಮತಿ ಹಿರಣ್ಯಾಕ್ಷನನು ಕೊಂದವನೇ. ಧರಿದ್ರಿ ಕ್ಷಮೆಯ ಬಯಸಿ ದುರ್ಮತಿ ಹಿರಣ್ಯಾಕ್ಷನನು ಕೊಂದವನೇ. ಪದುಮನಾಭನ ಭಕುತರ ಸಲಹಿದ ಈ ಚರಿತ. ಕೇಳಲ ಸದಳ ಪದುಮನಾಭನ ಭಕುತರ ಸಲಹಿದ ಈ ಚರಿತ. ಕರಳ ಪ್ರಹ್ಲಾದನ ಮೊರೆಯಿಡಲಾಕ್ಷಣ. ಕರಳ ಪ್ರಹ್ಲಾದನ ಮೊರೆಯಿಡಲಾಕ್ಷಣ. ದಂಪದಿ ಬಂಧನರ ಹರಿಯೇ, ದಂಪದಿ ಬಂಧನರ ಹರಿಯೇ. ಅಣ್ಣ, ತೆರೆಯ ನಳೆದ ಪುಟ್ಟ ಬಾಲನ ವೇಷದಿ ಬಲಿಯ ಮೆಟ್ಟಿದ ಶ್ರೀ ವಾಮನ. ತೆರೆಯ ನಳೆದ ಪುಟ್ಟ ಬಾಲನ ವೇಷದಿ ಬಲಿಯ ಮೆಟ್ಟಿದ ಶ್ರೀ ವಾಮನ. ಕೊಡಲಿಯ ಬಿಡಿದು ಕೆಡುಹರ ಕಡಿದು, ಕೊಡಲಿಯ ಬಿಡಿದು ಕೆಡುಹರ ಕಡಿದು, ಕೊಡಲಿಯ ನೆರೆದ ಭಾರ್ಗವ ರಾಮ. ಅಲ್ಲ, ಕೊಡಲಿಯ ನೆರೆದ ಭಾರ್ಗವ ರಾಮ. ಶಿವಗನು ಮುರಿದು ಜಾನಕಿ ಕರ ಬಿಡಿದು,
ಗೋಪಿಕಾ ನಂದನ ಗೋಕುಲ ಚಂದನ ಗೋಪಿಕಾ ನಂದನ ಗೋಕುಲ ಚಂದನ ಕರುಣಾವರ ಭರಣಾವರ ರಮಣ ಶ್ರೀಕೃಷ್ಣನ ಕರುಣಾವರ ಭರಣಾವರ ರಮಣ ಶ್ರೀಕೃಷ್ಣನ ಪಾಂಡವ ಪ್ರಿಯ ಪರಮ ಪುರುಷ ಕಂಸಾತ್ಮಕ ಲಕ್ಷ್ಮೀಶ ಪಾಂಡವ ಪ್ರಿಯ ಪರಮ ಪುರುಷ ಕಂಸಾತ್ಮಕ ಲಕ್ಷ್ಮೀ ಮಹಿಮೆ ಬೇಳೆ ಮಹಿಮೆ ಬೇಳೆ ಮಹಿಮೆ ಬೇಳೆ ಲೆನಿತು ಧನ್ಯವೋ ಕೃಷ್ಣ ಕೃಷ್ಣ ಅಣ್ಣ ಪರಿಹಾಸ್ಯ ಮಾಡುತ್ತಿರುವೆಯಾ? ಹೋಗಿ ಹೋಗಿ ಪ್ರಚಂಡ ಭೀಮನನ್ನು ಬಂಧಿಸಲು ನನ್ನಿಂದ ಸಾಧ್ಯವೇ ಅಣ್ಣ? ಶತ್ರುಗಳ ಹೆಡೆಮುರಿಯನ್ನು ಬಿಡಿಸುವುದರಲ್ಲಿ ನೀನು ಪಂಡಿತೆಯಂತೆ. ಹಾಗೆ ನಿನ್ನ ಗಂಡನ ಕೈಗಳನ್ನು ಕಟ್ಟಲು ಬರುವುದೇನೋ ನೋಡು. ನೀನೊಂದು ಸಾರಿ ಹೇಳು ಅಣ್ಣ. ಭೀಮಸೇನ ಭೀಮಸೇನ ಹೇಳುವ ಭೀಮಸೇನ, ಆ ಸಂಧ್ಯೆ ನಿನಗೆ ಒಂದು ಸಂದೇಶವನ್ನು ಹೇಳು. ಪಾಂಚಾಲಿ, ಪ್ರಾಣೇಶ್ವರ ಕೃಷ್ಣನು ಹೇಳಿದಂತೆ ನನ್ನ ಕೈಗಳನ್ನು ಬಂಧಿಸಬೇಕು. ಬಂಧಿಸಲೇ ಅಣ್ಣ? ಬಂಧಿಸು, ಭದ್ರವಾಗಿ ಬಂಧಿಸಲೇ? ಭದ್ರವಾಗಿ ಬಂಧಿಸು. ನೀನು ಹೇಳು. ಭೀಮ, ನಿನಗೆ ಆ ಸಂದೇಶವನ್ನು ಕೇಳುವ ಇಚ್ಛೆ ಇದ್ರೆ ಮಾತ್ರ. ನಾನು ಬಂಧಿಸುವೆನು ಬಿಡು ಅಣ್ಣ. ಇಷ್ಟು ಹೊತ್ತು ಆರ್ಭಟಿಸಿದ ಆರ್ಭಟವಲ್ಲ, ಈಗ ಬಿಚ್ಚಿಕೊಯ್ದೆ. ಈಗ ಕೇಳಿದೆಯಲ್ಲ, ಭೀಮನನ್ನು ಬಂಧಿಸಿರುವ ಈ ಹಕ್ಕವು ಈಗಿನ ರಾಜ್ಯಸಭೆಯಲ್ಲಿ ನನ್ನ ಅಂಗಾಂಗಗಳನ್ನು ಬಂಧಿಸಲು ಬಲವಾಗಿದೆ. ಯಾರು 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 ಮಾಡಿದರು? ಯಾರು ಬಂದಿದ್ರು? ಏನು ಏನು ಹೇಳಿದೆ ಕೃಷ್ಣ? ಈ ಯಕ್ಕದಿಂದ ನಿನ್ನನ್ನು ಬಂಧಿಸಲು ಹೇಳ್ತಿದ್ದಾರೆ ಯಾರೋ ದುರಾತ್ಮರು. ದುರಾಚಾರಿಯಾದ ದುರ್ಯೋಧನನು ರಾತ್ರಿ ಮಾಡಿದರು. ದುರಾಚಾರಿಯಾದ ಅವರ ತಮ್ಮ ದುಶ್ಯಾಸನನ್ನು ನಡೆಸಿದರು. ಇಂತಹ ಸಾಹಸವು ಮತ್ತಾರಿಗೆ ಸಾಧ್ಯ? ಯಾಜ್ಞಸೇನೆ, ಪ್ರಾಣೇಶ್ವರ, ನನ್ನ ಕೈಗಳನ್ನು ಬಿಡಿಸು. ಅಣ್ಣ ಬಿಡಿಸಲೇ? ಈ ನೀಚ ಕೃತ್ಯದಿಂದ ದುರ್ಯೋಧನನ ದುರಾಭಿಮಾನವು ಶಿಖರವನ್ನೇ ಮುಟ್ಟಿತು. ನಮ್ಮ ಪ್ರಿಯ ಬಂಧುವಾದ ಕೃಷ್ಣನನ್ನು, ಯಾದವೋಗ್ರಣಿಯನ್ನು, ಪಾಂಡವ ರಾಯಭಾರಿಯನ್ನು, ಆ ಕುನ್ನಿ ಕೌರವನನ್ನು ಈ ರೀತಿ ಅಪಮಾನ ಪಡಿಸಿದನೆ. ಅಗ್ರಜ, ಧನುಂಜಯ, ಇದಕ್ಕೆ ನಿಮ್ಮ ಉತ್ತರವೇನು? ಭೀಮ, ಇಷ್ಟು ಮಾತ್ರವಲ್ಲ, ದುರ್ಯೋಧನನು ಸಂಧಾನಕ್ಕೆ ಕೊಟ್ಟ ಉತ್ತರವನ್ನು ಕೇಳಿರಿ. ಹರಣೆ ಬಯಸು ನಾನರೆ ಅದುರನ ಕ್ಷೇತ್ರದೋಲ್ಸೆಣಿಸಲ್ ಹೊರೆಯಬಹುದೆಂದು ಹೊತ್ತಿ ಹೇಳಿದ ನವ ಕೌರವನು. ತಪ್ಪದಿಲ್ಲು ನಿಮಗೆ ರಣದಿ ಗಾಂಡಿ ಒಗದೆಗಳ ರಭಸ ಧ್ವನಿಯ. ಐದು ಮಾರು ಭೂಮಿಯನ್ನು ಕೊಡಲು ಅವನು ಸಮ್ಮತಿಸಲಿಲ್ಲ. ಈ ಸಂದೇಶಕ್ಕೆ ನಮಗಿನ್ನು ಉಳಿದಿರುವುದು ಒಂದೇ ಉತ್ತರ, ಅದು ಯುದ್ಧ. ನನ್ನ ಪ್ರಯತ್ನಗಳೆಲ್ಲವನ್ನು ವಿಫಲವಾಗಿ ಮಾಡಿ ಮುಂದೆ ಬಂದು ನಿಂತಿರುವುದು ಯುದ್ಧ. ಕೃಷ್ಣ, ನೀನು ತಿಳಿದಿರುವೆ, ನಾನು ಈ ಯುದ್ಧವನ್ನು ಆಪೇಕ್ಷಿಸಿದವನಲ್ಲವೆಂದು. ಸಂಧಿಗಾಗಿ ಸರ್ವ ಪ್ರಯತ್ನಗಳನ್ನು ಮಾಡಿದನೆಂದು. ಅಳುವರಿನ್ನು ಸತಿಸುತ್ತರು ಕದನ ಮೂಲಕ ನೃಪರಳಿಯಲ್ ಇದು ಮರುಭೂಮಿಯಾಗಿ ಉಳಿಯುವುದು ನಿಜ. ವಿಧಿ ವಿಲಾಸಗಾಟ ತಡೆಯುವುದುಂಟೆ, ತಪ್ಪದಿನ್ನು ಸಕಲ ಬಂಧು ನಾಶ.
ಯಾಜ್ಞಸೇನಿ ಪ್ರಾಣೇಶ್ವರ. ನನ್ನ ಕೈಗಳನ್ನು ಬಿಡಿಸು. ನಾನೇ ಬಿಚ್ಚುಕೊ. ಎಲ್ಲಿ ನನ್ನ ಗದೆ? ಎಲ್ಲರೂ ಕೇಳಿರಿ ನನ್ನ ವೀರ ಪ್ರತಿಜ್ಞೆಯನ್ನು. ಓದಿನ ದುರ್ಯೋಧನ ಒಡ್ಡೋಲಗದಲ್ಲಿ ನಮ್ಮ ದುರ್ದೈವವು ಕ್ರೌರ್ಯದ ಪರಮಾವಧಿಯನ್ನು ಮುಟ್ಟಿದಾಗ ದುಶ್ಯಾಸನದಿಂದ ಅಪಕೀರ್ತಿ ಹೊಂದಿ ಕಣ್ಣೀರಿಡುತ್ತ ಮುಕ್ತ ಕೇಸಿಯಾಗಿ ನಿಂತಿದ್ದ ಈ ಪಾಂಚಾಲ ರಾಜನಂದಿನಿಯ ಸಮ್ಮುಖದಲ್ಲಿ ನಾನು ಈ ಪ್ರತಿಜ್ಞೆ ಮಾಡುವೆನು. ಯುದ್ಧ ಸನ್ನದ್ಧನಾಗುವ ಮೊದಲು ಪುನಃ ಪ್ರತಿಜ್ಞೆ ಮಾಡುವೆನು. ಹಿಡಿಗಡಿ ದಪ್ಪಳಿಸುವೆ ಕುರುಡನ ಕುಂದಿಗಳ ಕುರುಡ ದುಶ್ಯಾಸನ ಪಕ್ಷ ಕೌಚರ ತೋರಿಯಂ ಬಿಡಿಸಿ ಆಸ್ವಾದಿಸುವೆ ಜೋಡಿಸಂ ಚಕ್ಕಡನೆ ಒಡೆದ ಮುರಿಯುವ ಕೌರವನ ತೊಡೆಗಳ ಗರ್ಭನಿರ್ಭೇದಕ ಭಾವಕೀಲ ವಿಲಯನಾದನ ಗಾದ ಬಂಡವು ನನ್ನ ಅಣ್ಣನ ಕೈಯಲ್ಲಿರಲು ಭಯಂಕರ ಧ್ವನಿಯ ಮಾತ್ರದಿಂದ ಶತ್ರುಗಳ ಗುಂಡಿಗೆ ಬರಲೆಂದು ಅನುಕಂಪವನ್ನು ಬೀರುವ ಈ ನನ್ನ ಅರ್ಜುನನ ಕೈಯಲ್ಲಿ ಈ ಗಾಂಡಿವವಿರುವಾಗ ಬಣ್ಣದವನು ಉಳಿಗಾಲ ಉಂಟೆ ಆ ದುರುಳ ಕೌರವ ಗುಂಡಿಗಳಿಗೆ. ದ್ರುಪದಜಿ, ಇನ್ನು ನಿನಗೆ ಒಳ್ಳೆ ಸಮಯ ಬಂದಂತೆ ತಿಳಿ. ಎಂದಿಗೂ ಬರುವುದೋ ಕಾದು ನೋಡೋಣ. ದ್ರುಪದನಂದಿನಿ, ಅಣ್ಣ, ಆದರ್ಶ ನಾರಿ ರತ್ನಳು ನೀನು ಜಗದಿ ಸಮಯವದು ಆತುರದಿ ಕಾಯುತ್ತಿದೆ. ನಿನ್ನ ಪತಿಗಳ ವ್ಯತೆಯು ತೀರಿಸಲ್ ನಿನ್ನಂತೆ ಕುರುಕಳತ್ರವು ಅಳುವಗಾಲ ವಾಸನ್ನವಾಗಿದೆ. ನಿಜ ಪುರಂದ್ರೇ ಅಣ್ಣ, ಇದು ತ್ರಿಕಾಲ ಸತ್ಯ. ಇದು ತ್ರಿಕಾಲ ಸತ್ಯ. ಹಾಗೆ ಆಗಲಿ ಅಣ್ಣ.